ಪ್ರಿಯ ವೀಕ್ಷಕರೇ, ನ್ಯಾಷನಲ್ ಪಾಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಾವಿನಮನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 34 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಅವರು ಸಮಾಜದ ಒಂದು ವಿವಿಧ ಸ್ತರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಾರಂಭದಲ್ಲಿ ಅವರು ರಾಮಲಿಂಗೇಶ್ವರ ಯುವಕ ಮಂಡಳದ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಸ್ನೇಹ ಬಳಗ ಯುವಕ ಸಂಘ ಮಲವಳ್ಳಿ, ಇಲ್ಲಿಯೂ ಕೂಡ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಜೊತೆಗೆ 5 ಬಾರಿ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ಒಮ್ಮೆ ಉಪಾಧ್ಯಕ್ಷರಾಗಿ, ಈಗ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ತಾಲೂಕು ಪಂಚಾಯತ್ ಮೆಂಬರ್ ಕೂಡ, ಅಲ್ಲಿ ಸಾಮಾಜಿಕ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮಾಜಿ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಮಲವಳ್ಳಿ, ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಮುಂಬರುವ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರಬಲ ಟಿಕೆಟ್ ಆಕಾಂಕ್ಷಿ ಜಿಲ್ಲಾ ಪಂಚಾಯತ್ ಮಾವಿನಮನೆ ಕ್ಷೇತ್ರದಿಂದ, ಅಲ್ಲಿಯೂ ಕೂಡ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಜೊತೆಗೆ ಮಾಜಿ ಮಾನವ ಹಕ್ಕು ಆಯೋಗ, ಇದರ ಒಂದು ತಾಲೂಕು ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮಾವಿನಮನೆ, ಇದರಲ್ಲಿ ಈಗ 2 ಬಾರಿ ಅವರು ಒಂದು ನಿರ್ದೇಶಕರಾಗಿ ಈಗ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಾರಂಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ನಿಷ್ಠಾವಂತ ಕಾರ್ಯಕರ್ತರು, ಜೊತೆಗೆ ಒಂದು ಬೂತ್ ಅಧ್ಯಕ್ಷರಾಗಿ, ತಾಲೂಕು ಕಾರ್ಯದರ್ಶಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ. ಹಾಲಿ ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಒಂದು ಸಕ್ರಿಯ ಕಾರ್ಯಕರ್ತರಾಗಿರುವಂಥ ಈ ಭಾಗದ ಒಂದು ಜನಪ್ರಿಯ ನಾಯಕರು ಆಗಿರುವ ಶ್ರೀಯುತ ಸುಬ್ರಾಯ್ ನಾರಾಯಣ್ ಭಟ್ ಸರ್, ಅವರಿಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ಸುಬ್ಬಣ್ಣ ಕುಂಟೆಕಳಿ ಅಂತಾನೆ ಕರೀತಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಸುಬ್ರಾಯ್ ಸರ್, ಈ ಭಾಗದಲ್ಲಿ ತಾವು ಪ್ರೀತಿಯಿಂದ ಸುಬ್ಬಣ್ಣ ಅಂತಾನೆ ಚಿರಪರಿಚಿತರು. ಹೌದು. ಆದ್ರೂ ಕೂಡ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಕಿರು ಪರಿಚಯ ನೀಡಿ ಸರ್. ನಾನೀಗ ತಮಗೆಲ್ರಿಗೂ ಈ ಒಂದು ಹಳ್ಳಿಗೆ ಬಂದು ನಮ್ಮ ಯಲ್ಲಾಪುರ ತಾಲೂಕಿನಿಂದ 35 ಕಿಲೋಮೀಟರ್ ದೂರ ಇರ್ತಕ್ಕಂಥ ಮಾವಿನಮನೆ ಪಂಚಾಯತ್ ಕುಗ್ರಾಮ ಗುಡ್ಡಗಾಡ ಪ್ರದೇಶ, ಈ ಪ್ರದೇಶಕ್ಕೆ ಬಂದು ನಮ್ಮ ಭಾಗದ ಒಂದು ಪರಿಚಯವನ್ನ, ಅದರಲ್ಲೂ ಮುಖ್ಯವಾಗಿ ನಮ್ಮಂತ ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ, ಒಬ್ಬ ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನಪ್ರತಿನಿಧಿಯಾಗಿ, ಸ್ಥಳೀಯ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮಂಥವ್ರನ್ನ ಗುರುತಿಸಿ ಸಂದರ್ಶನ ಮಾಡಿ ರಾಜ್ಯಾದ್ಯಂತ ಪ್ರಸಾರ ಮಾಡೋದಕ್ಕೋಸ್ಕರ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಮೊದಲನಾಗಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ, ನನ್ನ ವೈಯಕ್ತಿಕವಾಗಿ, ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ನಿಮ್ಮ ಟಿವಿಗಳಿಗೆ ಮತ್ತು ತಮಗೆ ಹಾರ್ದಿಕವಾದಂಥ ಧನ್ಯವಾದನ ಸಲ್ಲಿಸ್ತಾ ತಮ್ಮನ್ನು ಕೂಡ ಈ ಸಂದರ್ಶನಕ್ಕೆ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ತುಂಬಾ ಸಂತೋಷ ಸರ್. ಸರ್, ನಾನು 34 ವರ್ಷಗಳಿಂದ ಸ್ಥಳೀಯ ಜನಪ್ರತಿನಿಧಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಸುಬ್ರಾಯ್ ನಾರಾಯಣ್ ಭಟ್ ಅಂತ ಹೆಸರಿದ್ರು ಕೂಡ ನಂದೆಲ್ಲರಿಗೂ ಚಿರಪರಿಚಿತ ಆಗಿರೋದು ಸುಬ್ಬಣ್ಣ ಕುಂಟೆಕಳಿ ಮಲವಳ್ಳಿ ಅಂತಾನೆ ಚಿರಪರಿಚಿತ. ಇಲ್ಲಿಂದ ನಮ್ಮ ಜಿಲ್ಲೆವರೆಗೆ ನನ್ನ ಸುಬ್ಬಣ್ಣ ಅಂತಾನೆ ಕರೆಯೋದು. ಅಧಿಕಾರಿ ಹುದ್ದೆಗಳಾಗಿರ್ಬೋದು, ನಮ್ಮ ಪಕ್ಷದ ಹಿರಿಕಿರಿಯ ಕಾರ್ಯಕರ್ತ ನಾಯಕರಾಗಿರ್ಬೋದು, ನಾನು ಸುಬ್ಬಣ್ಣ ಅಂತಾನೆ ಚಿರಪರಿಚಿತ, ಸುಬ್ಬಣ್ಣ ಕುಂಟೆಕಳಿ ಅಂತ. ಸರ್, ತಾವು ಹೇಳಿ, ತಮ್ಮ ಪ್ರಾರಂಭದ ದಿನಗಳೆಲ್ಲ ಹೇಗಿದ್ದು ಸರ್? ನಾನು ನಿಜವಾಗಿಯೂ ಒಬ್ಬ ಕೃಷಿಕನಾಗಿ ಕೃಷಿ ಜೊತೆಯಲ್ಲಿ ಹೈನುಗಾರಿಕೆಯನ್ನು ಕೂಡ ಅವಲಂಬನೆ ಮಾಡಿ ಜೀವಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ. ಆಕಸ್ಮಿಕವಾಗಿ ನಮಗೆ ಆ ಒಂದು ಸಂದರ್ಭ ಒದಗಿ ಬಂದಿದೆ. ಸಾಮಾಜಿಕವಾಗಿ ಇರ್ತಕ್ಕಂಥ ನಮ್ಮ ಹಿರಿಯರೆಲ್ಲ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ತಾವು ಬರಬೇಕು, ಸ್ಪರ್ಧಿಸಬೇಕು, ಊರ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ತಮ್ಮ ಸೇವೆಯನ್ನ ಕೊಡಬೇಕು, ಯುವ ಪ್ರತಿಭೆಗಳಿಗೆ ತಾವು ಪ್ರೋತ್ಸಾಹಿಸಬೇಕು, ತಮ್ಮ ಮುಖೇನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ಸೌಲಭ್ಯಗಳನ್ನ, ಸರ್ಕಾರ ವ್ಯವಸ್ಥೆಯನ್ನ ಹಂಚೋದಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನ ಪ್ರಾಮಾಣಿಕವಾಗಿ ತಾವು ತಲುಪಿಸುವಲ್ಲಿ ಶಕ್ತಿವಂತಿದ್ದೀರಿ, ಬರಬೇಕು ಅಂತಕ್ಕಂಥ ಮನವಿ ಮಾಡಿದವಾಗ ಹಿರಿಯರ ಎಲ್ಲ ನಾಯಕರುಗಳ ಮಾತಿಗೆ ಹೋಗೊಟ್ಟು ನಾನು ಈ ಒಂದು ಸಾಮಾಜಿಕ ವ್ಯವಸ್ಥೆಗೆ ನಾನು ಮೊದಲನೇ ಬಾರಿ ರಂಗ ಕೆಳೆದವಾಗ ನಾನು ಒಬ್ಬ ಜನಪ್ರತಿನಿಧಿಗೆ ಆಗಬೇಕು ಅಂತಕ್ಕಂಥ ಹಂಬಲದಿಂದ ನಾನು ಬಂದೆ. 93-94 ಇಸ್ವಿಯಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ಆಯ್ಕೆಯಾಗಿ ಬಂದೆ. ನಂತರ ನಾನು ತಿರುಗಿ ನೋಡೇ ಇಲ್ಲ. ನಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲಿಂದ ತಾಲೂಕಾ ಪಂಚಾಯತ್ ಯಲ್ಲಾಪುರದವರೆಗೆ ನಾನು ಯಾವುದೇ ಪಕ್ಷದ ಟಿಕೆಟ್ ಅನ್ನ ತಗೊಳ್ಳಿ, ಹಿರಿಯರು ಕೊಡ್ಲಿ, ಅವರ ಒಂದು ಆಶೀರ್ವಾದ ಜೊತೆಯಲ್ಲಿ ಜನರ ಆಶೀರ್ವಾದ, ಜನರ ಸಹಕಾರವನ್ನು ಪಡೆದು ನಾನು
ಆಯ್ಕೆ ಆಗ್ತಾ ಇದ್ದೇನೆ. ಹಿಂದೆ ನೋಡಿಲ್ಲ, ಇವತ್ತಿನವರೆಗೆ ನನ್ನ ಜೀವನದಲ್ಲಿ 8 ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ. 8 ಬಾರಿ ಸ್ಪರ್ಧೆಯಲ್ಲಿ ಕೂಡ ಅತ್ಯಂತ ಪ್ರಚಂಡ ಬಹುಮತದಿಂದ ನನ್ನ ಆಯ್ಕೆ ಮಾಡಿದಂತ ನಮ್ಮ ಮಾವಿನಮನೆ ಪಂಚಾಯತದ ಹಾಗೂ ನಮ್ಮ ತಾಲೂಕಿನ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ತಿಳಿಸ್ತಾ, ಮುಂದೆ ನನ್ನ ಸಾಮಾಜಿಕ ವ್ಯವಸ್ಥೆಯ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತಕ್ಕಂಥ ಒಂದು ಮನೋದಿಚ್ಛೆಯನ್ನ, ನನ್ನ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ, ಈಗಾಗಲೇ ಹಲವಾರು ಯೋಜನೆಯನ್ನ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್, ನಮ್ಮ ಗ್ರಾಮ ಸರ್ಕಾರ, ಗ್ರಾಮ ಪಂಚಾಯತ್ ಅಂತ ಹೇಳ್ತೇವೆ, ಇದು ಸರ್ಕಾರದ ಒಂದು ಭಾಷೆಯಲ್ಲಿ ಗ್ರಾಮ ಸರ್ಕಾರ ಅಂತ ಈಗಾಗಲೇ ನೇಮಕ ಆಗಿದೆ. ನಮ್ಮ ಗ್ರಾಮ ಸರ್ಕಾರಕ್ಕಿಂತ ಮುಂಚೆ ನಾನೊಂದು ತಮಗೆ ನೆನಪು ಮಾಡ್ಲೇಬೇಕು, ಈ ಒಂದು ವ್ಯವಸ್ಥೆಯ ವಿರುದ್ಧ ತಾವು ಹೋರಾಟ ಮಾಡ್ತೀರಿ ಸರ್. ಅದರ ಒಂದು ಸ್ವಾರಸ್ಯಕರ ಕಥೆಯನ್ನು ಹೇಳಲೇಬೇಕು ಸರ್. ಪ್ರಾರಂಭದಲ್ಲಿ ತಾವೊಂದು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬರ್ತೀರಿ, ಎಲ್ಲರಿಗೂ ಒಂದು ಮನೆಗಳನ್ನು ಕಲ್ಪಿಸಿ ಕೊಡ್ತೀರಿ, ಅದ್ರ ಬಗ್ಗೆ ಹೇಳಿ ಸರ್. ಪ್ರಾರಂಭದ ಹಂತದಲ್ಲಿ ನಾನು ಈ ವ್ಯವಸ್ಥೆಗೆ ಬರಬೇಕು ಅಂತ ಯೋಚನೆ ಮಾಡದೇ ಇರುವ ದಿನಗಳಲ್ಲಿ ನಾನೊಬ್ಬ ಬಡ ಕೃಷಿಕನಾಗಿ ಒಂದು ವಾಸ್ತವ್ಯದ ಮನೆ ಕಟ್ಕೊಂಡಿದ್ದೆ. ಆ ವಾಸ್ತವ್ಯದ ಮನೆಗೆ ಈಗಿನ ಗ್ರಾಮ ಸರ್ಕಾರ, ಗ್ರಾಮ ಪಂಚಾಯತಿಂದ ಒಂದು ಮನೆ ನಂಬರ್ ತಗೊಳ್ಳಿಕ್ಕೆ ಸಾಧ್ಯ ಆಗದಂತ ದಿನಗಳಲ್ಲಿ, ಆ ಸ್ಥಿತಿಯಲ್ಲಿದ್ದಂತ ಸಂದರ್ಭದಲ್ಲಿ ನನಗೆ ಕಷ್ಟ ಆಗಿತ್ತು. ಆ ದಿನಗಳ ನೆನಪು ಮಾಡ್ತಾ ಇವತ್ತು ನಾನು ಈ ಶಿವಾವಲೋಕನ ಮಾಡ್ಬೇಕು ಅಂತ ಹೇಳ್ತೇವೆ ನಮ್ಮಲ್ಲಿ ಹಿರಿಯರು, ಹಾಗೆ ಹಿಂದಿನ ನೆನಪನ್ನು ಮಾಡ್ಕೊಳ್ತಾ ಆ ಸಂದರ್ಭದಲ್ಲಿ ನಾನೆಲ್ಲವನ್ನೂ ನೆನಪು ಮಾಡ್ಕೊಂಡು, ನಾನು ಮುಂದೊಂದು ದಿವಸ ಈ ಪಂಚಾಯತ್ ಸದಸ್ಯನಾಗಿ ಬಂದು ನಾನೇನು ಕಷ್ಟಪಟ್ಟಿದ್ದೇನೆಯೋ ಆ ಕಷ್ಟ ಮುಂದಿನ ಪೀಳಿಗೆ ಅದನ್ನ ಕಷ್ಟವನ್ನ ಭರಿಸಬಾರದು, ಸಹಿಸಬಾರದು ಅಂತಕ್ಕಂಥ ಭಾವನೆಯಲ್ಲಿ ನಾನು ಮತ್ತು ಒಂದು ಅವಕಾಶ ಸಿಕ್ಕಿದಾಗ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಇದೇ ಪಂಚಾಯತ್ ಸದಸ್ಯನಾಗಿ ಯಾವ ಕೆಲಸಕ್ಕಾಗಿ ನಾನು ಕಷ್ಟಪಟ್ಟಿದ್ದೇನೆಯೋ, ಒಂದು ಗ್ರಾಮ ಪಂಚಾಯತಿಂದ ಮನೆ ನಂಬರ್ ತಗೊಳ್ಳೋದಕ್ಕೆ ಕಷ್ಟಪಟ್ಟಿದ್ದೆ. ಆಗ ಆ ಸದಸ್ಯನಾಗಿ ಬಂದು ಕನಿಷ್ಠ ನನ್ನ ಅವಧಿಯ ಮೊದಲ ಅವಧಿಯಲ್ಲಿ 3 ವರ್ಷ ಅವಕಾಶ ಸಿಕ್ಕಿತ್ತು. ನನ್ನ ಉಪಚುನಾವಣೆ ನಾನು ಗೆದ್ದು ಬಂದಿದ್ದೆ. 600ಕ್ಕೂ ಹೆಚ್ಚು ಬಡ ಕೃಷಿ ಕೂಲಿ ಕಾರ್ಮಿಕರಿಗೆ, ಅತಿಕ್ರಮದಾರರಿಗೆ ಮನೆ ನಂಬರ್ ಅನ್ನ ನಮ್ಮ ಗ್ರಾಮ ಪಂಚಾಯತ್ ಮೂಲಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡಿಸಿದಂತ ಒಂದು ಹೆಮ್ಮೆ, ಆ ಒಂದು ಖುಷಿ ನನಗಿದೆ. ಆ ಸಾಧನೆಯನ್ನು ಮಾಡಿ ಒಬ್ಬ ಜನಪ್ರತಿನಿಧಿಯಾಗಿ, ಸ್ಥಳೀಯ ಪ್ರತಿನಿಧಿಯಾಗಿ ಏನೆಲ್ಲ ಕೆಲಸ ಮಾಡಿ ಸಾಧ್ಯ ಉಂಟೋ ಆ ಎಲ್ಲ ಕೆಲಸವನ್ನ ಮಾಡಿ ತೋರಿಸಿದ್ದೇನೆ. ಅದರ ಮುಖೇನ ನನ್ನನ್ನ ಇವತ್ತಿನವರೆಗೆ, ಅಂದಿನಿಂದ ಇಂದಿನವರೆಗೆ ನನ್ನ ಜನ ನನ್ನನ್ನ ಕೈ ಬಿಟ್ಟಿಲ್ಲ. ಇದು ನನಗೆ ಅವರು ಕೊಟ್ಟಂತ ಒಂದು ಪ್ರೋತ್ಸಾಹ. ನನ್ನ ಹಿಂದೆ ಅವರು ಪ್ರೋತ್ಸಾಹಿಸಿದ್ದಾರೆ ಅಂತಕ್ಕಂಥ ಹೆಗ್ಗುರುತು, ಹೆಮ್ಮೆ ನನಗಿದೆ. ತುಂಬಾ ಸಂತೋಷ ಸರ್. ಯಲ್ಲಾಪುರ ತಾಲೂಕಿನ ಕಟ್ಟಕಡೆ ಗ್ರಾಮ ಸರ್. ಇನ್ನೇನು ಕೈಗ ಇಲ್ಲಿಂದ ತುಂಬಾ ಅಂತಂದ್ರೆ ಹತ್ರ. ವಿಶೇಷವಾಗಿ ಚರ್ಚೆ ಮಾಡುವಾಗ ತಾವು ಹೇಳ್ತಿದ್ರಿ, ಕೈಗ ಒಂದು ಅಣುಸ್ಥಾವರ, ಆ ಒಂದು ಸಂಸ್ಥೆಯಿಂದ CSR ಏನಿದೆ ಅಲ್ಲಿಂದ ತಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ. ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡುವಲ್ಲಿ ಪ್ರಥಮವಾಗಿ ಒಂದು CC ರೋಡ್ ಅಂತ ಬರುತ್ತೆ. ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಅಥವಾ ತಮ್ಮ ಹಳ್ಳಿಯ ಭಾಗದಲ್ಲಿ CSR ಫಂಡ್ ಏನು ಅನ್ವಯ ಆಗುತ್ತೆ, ಯಾವ ರೀತಿ ಒಂದು ರಸ್ತೆಯ ಕೆಲಸ ಆಗಿದೆ ಸರ್? ಸರ್, ಒಂದು ನೀವು ಕೇಳಿದಂತ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ. ನಾನು ಹೇಳಲೇಬೇಕು, ತಾವು ನೆನಪು ಮಾಡಿದಿರಿ, ಸಂತೋಷ. ಇಡೀ ನಮ್ಮ ಭಾರತ ದೇಶದ 3ನೇ ಕಂಡು ಅಂತ ನಮ್ಮ ಕೈಗ ಹೆಸರುವಾಸಿಯಾಗಿದೆ. ದೇಶೀಯ ತಂತ್ರಜ್ಞಾನದಲ್ಲಿ ಅದನ್ನು ನಿರ್ಮಿಸಿದಂತ ಒಂದು ಅಣುಸ್ಥಾವರ ನಮ್ಮ ಕೈಗ ಅಣುಸ್ಥಾವರ, ಹೆಮ್ಮೆಯ ಅಣುಸ್ಥಾವರ. ಆ ಒಂದು ಅಣುಸ್ಥಾವರದ ಅಡಿಯಲ್ಲಿ ನಮ್ಮ ಜಿಲ್ಲೆ ಬೆಳಗುತ್ತಾ ಇದೆ, ಹೊಗಳ್ತಾ ಇರುವಂತ ಕೆಲಸ ಆಗ್ತಾ ಇದೆ, ಮತ್ತು ಅದರಿಂದ ಪ್ರಯೋಜನವನ್ನ ನಮ್ಮ ಜಿಲ್ಲೆಯ, ರಾಜ್ಯದ ಜನರು ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯಲ್ಲಾಪುರ ತಾಲೂಕು, ಕಾರವಾರ ತಾಲೂಕು, ಜೊಯ್ಡಾ ತಾಲೂಕು, ಅಂಕೋಲಾ ತಾಲೂಕು, ಈ 4 ತಾಲೂಕುಗಳನ್ನ ಒಳಗೊಂಡಂತೆ 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೈಗಾ ಗುಮ್ಮಟದಿಂದ, ಮುಖ್ಯ ಕೇಂದ್ರದಿಂದ 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಒಂದು ಆ ಮಾನದಂಡಗಳು, ಆ ಯೋಜನೆಗಳು ಕೈಗಾದ ಒಂದು ಅಂಗಸಂಸ್ಥೆ ವ್ಯವಸ್ಥೆ ಆಗಿರ್ತಕ್ಕಂಥ ಹಿಂದೆ ವೆಲ್ಫೇರ್ ಕಮಿಟಿ ಅಂತ ಇತ್ತು. ಆಮೇಲೆ ಅದು ಸಾಮಾಜಿಕ ನಿಗಮ ಜವಾಬ್ದಾರಿ ಅಡಿ ಅಂತ ಬಂತು. ಈಗ CSR ಕಮಿಟಿ ಅಂತ ನಾಮಕರಣ ಆಗಿದೆ. ಆ ಯೋಜನೆ ಅಡಿಯಲ್ಲಿ ನಮ್ಮ 4 ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 16 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಳಗೊಂಡಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯಲ್ಲಾಪುರ ತಾಲೂಕಿನ ಗ್ರಾಮ ಪಂಚಾಯತ್ ಸದಸ್ಯರು ಒಳಗೊಂಡಂತೆ ಎಲ್ಲ ಸ್ತರದ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು,
ಗ್ರಾಮ ಪಂಚಾಯತ್ ಇನ್ನಿತರ ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳ ಜೊತೆಯಲ್ಲಿ ಅವರು ಯಾವತ್ತೂ ಸಂಪರ್ಕವನ್ನ ಇಟ್ಟುಕೊಂಡು ಮುಖ್ಯವಾಗಿ ಗ್ರಾಮ ಪಂಚಾಯತ್ ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಗ್ರಾಮ ಪಂಚಾಯತ್ ಯಾವುದನ್ನ ಠರಾಯಿಸಿಕೊಡುತ್ತೆ, ಯಾವ ಬೇಡಿಕೆಯನ್ನ ಠರಾವ್ ಮೂಲಕ ಒಂದು ಲಿಖಿತ ರೂಪದಲ್ಲಿ ಮನವಿಯನ್ನು ಅರ್ಪಿಸುತ್ತೆ, ಅದನ್ನ ಆಯ್ಕೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಬೇಡಿಕೆ ನಾವು ಕೊಟ್ಟಾಗ ಕಾಲಕ್ಕೆ ಅವರು ಸ್ವತಃ ಸ್ಪಾಟ್ ವಿಸಿಟ್ ಅನ್ನು ಮಾಡಿ, ಅದರಲ್ಲೂ ಮುಖ್ಯವಾಗಿ ಸೈಟ್ ಡೈರೆಕ್ಟರ್ 1 ರಿಂದ 4 ಈಗಾಗಲೇ ಸೈಟ್ ಡೈರೆಕ್ಟರ್ ಅಂತ ಈ ಹಿಂದೆ ಬಹಳ ಜನ ಹೋಗಿದ್ರು. ಈ ಸದ್ಯ PG ರಾಯಚೂರ್ ಅಂತ ಅವರು ನಿರ್ದೇಶಕ ಆಗಿದ್ದಾರೆ. ಅವರ ನೇತೃತ್ವದಲ್ಲಿ CSR ಕಮಿಟಿ ಇದೆ. ಅವ್ರ ಹೆಡ್ ಆಫೀಸ್ ಮುಂಬೈ. ನಾವು ಯಾವುದೇ ಮನವಿ ಕೊಟ್ರೆ CSR ಕಮಿಟಿ ಚರ್ಚಿಸಿ ಹೆಡ್ ಆಫೀಸ್ ಮುಂಬೈ ಕಳಿಸಿ ಅದನ್ನ ಮಂಜೂರು ತರುವಲ್ಲಿ ಯಶಸ್ವಿ ಅವರು ಆಗಿದ್ದಾರೆ. ಅದರ ಮುಖ್ಯ ನಾವು ಕೂಡ ಯಶಸ್ವಿ ಆಗಿದ್ದೇವೆ. ಜೊತೆಯಲ್ಲಿ ಅವರ ಮೂಲಭೂತ ಸೌಕರ್ಯದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಾರೆ. ಕೈಗಾ CSR ಕಮಿಟಿಯವರು ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ 15 ಶಾಲೆ ಬರುತ್ತೆ, LPS ಮತ್ತು HPS, ಹಾಗೆ ಒಂದು ಸರ್ಕಾರಿ ಪ್ರೌಢಶಾಲೆ, 11 ಅಂಗನವಾಡಿಗಳಿವೆ. ಈಗಾಗಲೇ 100ಕ್ಕೆ 100ರಷ್ಟು ಎಲ್ಲಾ LPS HPS ಶಾಲೆಗಳಿಗೆ ಹೊಸ ಕಟ್ಟಡ ಕಟ್ಟಿಕೊಂಡಂತ ಒಂದು ಕೀರ್ತಿ CSR ಕಮಿಟಿಗಿದೆ. ಅದನ್ನ ಪೂರೈಸಿಕೊಟ್ಟಿದ್ದಾರೆ ಇವತ್ತು. ಜೊತೆಯಲ್ಲಿ 11 ಅಂಗನವಾಡಿಯಲ್ಲಿ 9 ಅಂಗನವಾಡಿ ಕಟ್ಟಡ ಮಾಡಿಕೊಟ್ಟಿದ್ದಾರೆ ಇವತ್ತು. ಅಂಗನವಾಡಿ ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ ಇವತ್ತು. ಹಾಗೆ ಜೊತೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಕೈಗಾ CSR ಕಮಿಟಿಯಲ್ಲಿ ನಾವು ಪಡೆದುಕೊಂಡಿದ್ದೀವಿ. ಹಾಗೆ ಕಾಲಕ್ಕೆ ನಾವು ಅನುಸ್ಥಾವರದ ಹತ್ತಿರತಕ್ಕಂಥ ವ್ಯಕ್ತಿಗಳು ಈ ಒಂದು ಗ್ರಾಮ ಆಗಿದ್ರಿಂದ ವರ್ಷಕ್ಕೆ 3 ಬಾರಿ ಅವರು ಹೆಲ್ತ್ ಯೋಜನೆ ಇಟ್ಕೊಂಡು ಆರೋಗ್ಯ ರಕ್ಷಾ ಸಮಿತಿ ಅಂತಿದೆ ಅವರಲ್ಲಿ. ಆ ಆರೋಗ್ಯ ಸಮಿತಿ ಮುಖಾಂತರ ಪಂಚಾಯತ್ ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಅವರು ಹೆಲ್ತ್ ಕ್ಯಾಂಪ್ ಅನ್ನು ಮಾಡ್ತಾರೆ. ನೇತ್ರ ಚಿಕಿತ್ಸೆ ಆಗಿರಬಹುದು, ಹಾಗೆ ನಮ್ಮ BP ಶುಗರ್ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಆ ರೀತಿಯ ವ್ಯಕ್ತಿಗಳನ್ನ ತಗೊಂಡೋಗಿ ಅವರಿಗೆ ಚಿಕಿತ್ಸೆ ಕೊಡಿಸೋದು. ಹಾಗೆ ನಮ್ಮಲ್ಲಿ ಯಾವ್ಯಾವ ರೀತಿಯಿಂದ ಬರ್ತದೆ ಗೊತ್ತಿಲ್ಲ, ನಾವು ತಜ್ಞರಲ್ಲ, ನಾವು ಹಿರಿಯರು ಹೇಳಿದಂತ ಮಾತನ್ನು ಕೇಳಿರೋದು. ಕೈಗಾ ಅನುಸ್ಥಾವರದ ಒಂದು ವಿಕಿರಣಗಳಿಂದ ನಮ್ಮ ತಾಲೂಕು ಜಿಲ್ಲೆ ವ್ಯಾಪ್ತಿಯಲ್ಲಿ ಕ್ಯಾನ್ಸರ್ ಪೇಷಂಟ್ ಹೆಚ್ಚಾಗ್ತಾ ಇರತಕ್ಕಂತ ಒಂದು ಗುಮಾನಿಗಳು ಪರಿಸರವಾದದಿಂದ ಹರಡ್ತಾ ಇದೆ. ಅದನ್ನ ನಾವು ನಂಬಿಲ್ಲ, ನಾವು ಅದನ್ನ ನಂಬಿ ಕೆಲಸ ಮಾಡೋರಲ್ಲ. ನಮ್ಮ ಯೋಗಕ್ಕೆ ಬರ್ತಾ ಇರೋದು. ಹಾಗಾಗಿ ಅದರಿಂದ ಬಂತು ಅಂತಕ್ಕಂತ ಒಂದು ದೃಢವಾಗಿ ಹೇಳಲಿಕ್ಕೆ ಯಾರಿಗೂ ಶಕ್ಯ ಇಲ್ಲ, ಯಾವ ವಿಜ್ಞಾನಿಗಳು ಕೂಡ ದೃಢಪಡಿಸಿಲ್ಲ. ಹಾಗಾಗಿ ಅವರು ಕೂಡ ಎಚ್ಚೆತ್ಕೊಂಡು ನಮ್ಮ 16 ಕಿಲೋಮೀಟರ್ ವ್ಯಾಪ್ತಿ ಬರ್ತಕ್ಕಂತ ಹಳ್ಳಿಗಳಿಗೆ ಹೋಗಿ ಹೆಲ್ತ್ ಕ್ಯಾಂಪ್ ಅನ್ನು ಮಾಡಿ ಎಲ್ಲೆಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯವಂತರನ್ನ ಒಂದು ಭಾಗ ಮಾಡಿ, ಆರೋಗ್ಯ ಇಲ್ಲದಂತ ವ್ಯಕ್ತಿಗಳ ಒಂದು ವಿಭಾಗ ಮಾಡಿ ಅವರ ಗುರುತಿಸಿ CSR ಕಮಿಟಿಗಳಿಂದ ಅವರಿಗೆ ಯೋಗ್ಯ ಚಿಕಿತ್ಸೆ ಕೂಡ ಕೊಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಜೊತೆಯಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ನೇತ್ರ ತಪಾಸಣೆ ಮಾಡಿ ಕಾಲಕ್ಕೆ ಔಷಧ ಉಪಚಾರವನ್ನ, ಆಪರೇಷನ್, ಚಸ್ಮಾ ವಿತರಣೆ ಮಾಡೋ ಕೆಲಸ ಮಾಡ್ತಾರೆ. ಅಂಗವಿಕಲರಿಗೆ ಕೊಡ್ತಕ್ಕಂಥ ವೀಲ್ ಚೇರ್ ಆಗಿರ್ಬೋದು ಅಥವಾ ಅಂಗವಿಕಲಿಗೆ ಬೇಕಾಗ್ತಕ್ಕಂಥ ಪರಿಕರಗಳನ್ನ ಅವರು CSR ಕಮಿಟಿಯಿಂದ ನಮ್ಮ ಗ್ರಾಮ ಪಂಚಾಯತ್ ಮನವಿ ಮೇರೆಗೆ ಒದಗಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿ ಜೊತೆಯಲ್ಲಿ ಪಕ್ಕದ ತಾಲೂಕಿನ ಪಂಚಾಯತ್ಗೆ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲಾ ಶಾಲೆಗಳಿಗೆ ಸರ್ಕಾರ ಕೊಡ್ಲಿಕ್ಕೆ ಶಕ್ತಿ ಇಲ್ಲ ಇವತ್ತು. ಆ ಸಂದರ್ಭದಲ್ಲಿ ಎಲ್ಲಾ ಶಾಲೆಗಳಿಗೆ ಕೊರತೆ ಇರ್ತಕ್ಕಂಥ ಶಿಕ್ಷಕರನ್ನ, ಮೂಲಭೂತ ಸೌಕರ್ಯ HPS LPS ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಿಕ್ಷಕರನ್ನ ಅವರ CSR ಕಮಿಟಿಯಿಂದ ಒದಗಿಸಿದ್ದಾರೆ ಇವತ್ತು. ಹಾಗೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಆಗಿಲ್ಲ. CSR ಕಮಿಟಿ ಕೈಗಾ NPS ಕೈಗಾದವರ ಒಂದು ದೊಡ್ಡ ಒಂದು ಪ್ರಯೋಜನ ಪಡ್ಕೊಂಡಂತ ಪಂಚಾಯತ್ ನಾವು. ಜೊತೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಮಕ್ಕಳು ಓಡಾಡೋದಕ್ಕೆ, ಸಾರ್ವಜನಿಕ ಓಡಾಡೋದಕ್ಕೆ ರಸ್ತೆಗಳ ನಿರ್ಮಾಣ ಅವಶ್ಯಕತೆ ಇತ್ತು. ಹಾಗೆ ನಮ್ಮ ಬೇಡಿಕೆಯನ್ನ ನಾವು ಪ್ರತಿ ವರ್ಷ ಕೊಡ್ತೀವಿ. ಅವರು ಕೂಡ ಪ್ರತಿ ವರ್ಷದ ಸೆಪ್ಟೆಂಬರ್ದಲ್ಲಿ ನಮ್ಮ ಪಂಚಾಯತ್ ಏನಾಗಬೇಕು ಅಂತಕ್ಕಂಥ ಮನವಿಯನ್ನು ಕೊಡಿ ಅಂತಕ್ಕಂಥ ನಮಗೆ ಒಂದು ಸುತ್ತೋಲೆ ಕಳಿಸ್ತಾರೆ ಇವತ್ತು. ಅದೇ ಪ್ರಕಾರ ನಾವು ಪ್ರತಿ ಸೆಪ್ಟೆಂಬರ್ದಲ್ಲಿ ಒಂದು ಗ್ರಾಮ ಸಭೆಯನ್ನ ಮಾಡಿ, ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರ ಒಂದು ಬೇಡಿಕೆಯಂತೆ ಪಂಚಾಯತಿ ಸಾಮಾನ್ಯ ಸಭೆಯ ಠರಾಯಿಸಿ ಆ ಠರಾವ್ ಮೂಲಕ ಬೇಕಾಗಿದ್ದ ಎಲ್ಲ ಬೇಡಿಕೆಯನ್ನು ಕೊಡ್ತೀವಿ. ಜೊತೆಯಲ್ಲಿ ಪ್ರತಿ ವರ್ಷ 2 ರಿಂದ 3 ಕೋಟಿಗೂ ಮಿಕ್ಕಿ ಅನುದಾನವನ್ನ ನಮ್ಮ ಮಾವಿನ ಗ್ರಾಮ ಪಂಚಾಯತ್ಗೆ CSR ಕಮಿಟಿ ಕೈಗಾದವರು ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಟ್ಟಡ ವ್ಯವಸ್ಥೆ ಹೇಳಿದ್ದೇನೆ. ಶಾಲಾ ಕಟ್ಟಡ ಆಗಿದೆ, ಅಂಗನವಾಡಿ ಕಟ್ಟಡ ಆಗಿದೆ. 25 ಕಿಲೋಮೀಟರ್ಗೂ ಜಾಸ್ತಿ CC ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ಮೂಲಭೂತ ಸೌಕರ್ಯ ನಮ್ಮ CSR ಕಮಿಟಿಯವರು. ಈಗಾಗಲೇ ಯಲ್ಲಾಪುರ ಮತ್ತು ಅಂಕೋಲಾ ತಾಲೂಕು ಸಂಪರ್ಕ ರಸ್ತೆ ಆಗಿರ್ತಕ್ಕಂಥ ಪದ್ಮಾಪುರ ಹೆಗ್ಗಾರ್ ಅಂತ ನಮ್ಮಲ್ಲಿ ಒಂದು ವಿಶೇಷವಾದ ರಸ್ತೆ ಇದೆ. ಗುಡ್ಡಗಾಡ ಪ್ರದೇಶ, ಪ್ರಾಣಿ ಪಕ್ಷಿಗಳು ಕೂಡ ಹೋಗ್ಲಿಕ್ಕೆ ಕಷ್ಟ ಅಂತ ಒಂದು ದುರ್ಗಮ ಪ್ರದೇಶ, ಕಾಡು ಪ್ರದೇಶ. ಅಲ್ಲಿ CSR ಕಮಿಟಿಯವರೇ ಮೊದಲಾಗಿ ಬಂದು ಲೈನ್ ಮಾಡ್ಬೇಕಾದ್ರೆ ಕಾಲ್ದಾರಿ ನಿರ್ಮಾಣ ಮಾಡಿಕೊಟ್ರು. ಕಾಲ್ದಾರಿ ಆಗಿ ಅದೀಗ ಸರ್ವತ್ತು ರಸ್ತೆಯನ್ನಾಗಿ ನಿರ್ಮಾಣ ಮಾಡಿದ್ರು. ಈಗಾಗಲೇ ಮತ್ತೆ
3 ಕೋಟಿಗೂ ಮಿಕ್ಕಿ ಹಣವನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಸದ್ಯ ಗುದ್ದಲಿ ಪೂಜೆ ಇದೆ. ನಾವು ನಮ್ಮ ಸ್ಥಳೀಯ ಶಾಸಕರನ್ನ ಕರೆಸಿ CSR ಕಮಿಟಿಯ ಎಲ್ಲ ಅಧಿಕಾರಿಗಳನ್ನ ಕರೆಸಿ ಮತ್ತು ಸ್ಥಳಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ PG ರಾಯಚೂರು ಸರ್ ಅವರನ್ನು ಕರೆಸಿ ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ಈಗಾಗಲೇ ಬರುವ ಸೆಪ್ಟೆಂಬರ್ 23ರಂದು ದಿನ ನಿಗದಿ ಮಾಡಿದ್ದೇವೆ. ಹಾಗಾಗಿ ಅಂಕೋಲಾ ತಾಲೂಕು ಮತ್ತು ಯಲ್ಲಾಪುರ ತಾಲೂಕುಗಳಿಗೆ ಸಂಪರ್ಕ ರಸ್ತೆಯನ್ನ ನಿರ್ಮಿಸಿಕೊಟ್ಟಂತ ಕೀರ್ತಿ ನಮ್ಮ ಕೈಗಾ NPCL ಕೈಗಾ ಹಾಗೂ CSR ಕಮಿಟಿಗೆ ಆ ಒಂದು ಕೀರ್ತಿ ಇರುತ್ತದೆ. ಜೊತೆಯಲ್ಲಿ ಮಾವಿನಮನೆ ಪಂಚಾಯತ್ ಎಲ್ಲ ಜನಪ್ರತಿನಿಧಿಗಳ ಪ್ರಯತ್ನಕ್ಕೆ ಫಲ ಸಿಕ್ಕಿರೋದ್ರಲ್ಲಿ ನಾನು ಹೆಮ್ಮೆ ಪಡ್ತೇನೆ, ಖುಷಿ ಪಡ್ತೇನೆ. ಈ ಸಂದರ್ಭದವರಿಗೆ ಒಂದು ಧನ್ಯವಾದವನ್ನ ಅರ್ಪಿಸಲಿಕ್ಕೆ ನಾನು ರೆಡಿ ಇದ್ದೇನೆ. ಹಾಗಾಗಿ CSR ಕಮಿಟಿ ತಮ್ಮ ಮೂಲಕ ಕೈಗಾದ NPCL ಕೈಗಾದ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಪಂಚಾಯತ್ ಮೂಲಕ ಒಂದು ಹಾರ್ದಿಕವಾದಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವರು. ನಾವು ಕೊಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಕೊಡ್ತೇವೆ ಅಂತಕ್ಕಂಥ ಮಾತು ಕೊಟ್ಟಿದ್ದಾರೆ. ಇನ್ನು ಕೆಲವು ವರ್ಷಗಳಲ್ಲಿ ಮಾವಿನಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಸರ್ವೃತ ರಸ್ತೆಯನ್ನಾಗಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನ ಮೌಖಿಕವಾಗಿ ಹೊತ್ತು ನಮ್ಗೆ ನೀಡಿದ್ದಾರೆ. ನಾವು ಸಹಿತ ವರ್ಷದಲ್ಲಿ ಕನಿಷ್ಠ 3-4 ಬಾರಿ ನಮ್ಮನ್ನ ಕರೆಯಿಸಿ ಒಂದು ಜನಪ್ರತಿನಿಧಿಗಳ ಒಂದು ಸಂದರ್ಶನವನ್ನ ಮಾಡಿ ಸಭೆಯನ್ನ ಮಾಡಿ ಆಯಾಯ ಪಂಚಾಯತ್ಗೆ ಬೇಕಾಗ್ತಕ್ಕಂಥ ಬೇಡಿಕೆಯನ್ನ ಕೈಗಾದ ಒಂದು ಸಭೆ ಕೈಗಾದ ವೆಲ್ಫೇರ್ ಕಮಿಟಿ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಇವತ್ತು ಜನಪ್ರತಿನಿಧಿಗಳ ಒಕ್ಕೂಟ ಮಾಡಿದ್ದಾರೆ. ಇವತ್ತು ಅಲ್ಲಿ ಕರೆಯಿಸಿ ನಮ್ಮ ಬೇಡಿಕೆಯನ್ನು ತಗೊಳ್ತಾರೆ. ಇವತ್ತು ಅದೆಲ್ಲವೂ ಕೂಡ ಮಂಜೂರಿ ಆಗಿದೆ, ಮಂಜೂರಿ ಆಗುತ್ತೆ ವಿಶ್ವಾಸ ಇದೆ. ಹಾಗಾಗಿ ಅಲ್ಲಿ ಅಧಿಕಾರಿಗಳು ಬಹಳ ಒಳ್ಳೆಯವರು, ಕನ್ನಡಿಗರು, ನಮ್ಮ ಜಿಲ್ಲೆಯವರು ಅಂತ ಒಬ್ಬ ಧೀಮಂತ ಅಧಿಕಾರಿ ಸಿಕ್ಕಿರೋದು ನಮ್ಮ ಸೌಭಾಗ್ಯ. ಅವರಿಂದ ನಮ್ಗೆ ಉತ್ತಮವಾದ ಕೆಲಸ ಆಗ್ತಾ ಇದೆ. ದೇಶದ ಒಂದು ಹೆಬ್ಬಾಗಿಲು ನಮ್ಮ ಕೈಗಾಣಿಸ್ತಾ ಇರತಕ್ಕಂತ ವಿಷಯವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ತಮ್ಮ ಒಂದು ಗ್ರಾಮ ಪಂಚಾಯತಿ ಭಾಗದಲ್ಲಿ ಕುಡಿ ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್? ಸರ್, ನಮ್ಮಲ್ಲಿ ಮೊದಲಿಂದಲೂ ನಾವು ಯಾವತ್ತೂ ಜರಿ ನೀರನ್ನ ಉಪಯೋಗಿಸ್ಕೊಳ್ತಕ್ಕಂತ ಒಂದು ನಮ್ಮ ಹಳ್ಳಿಯ ಒಂದು ಸಂಪ್ರದಾಯ. ಇತ್ತೀಚಲಾಗಿ ಆಧುನಿಕವಾಗಿ ಹೊಂದ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾವೆಲ್ಲ ಡ್ರಿಪ್ ಇರಿಗೇಷನ್ ಇರತಕ್ಕಂತ ಹನಿ ನೀರಾವರಿ ಯೋಜನೆಯನ್ನ ಪಡೆದುಕೊಳ್ಳುವಲ್ಲಿ ಮತ್ತು ಸರ್ಕಾರ ಯೋಜನೆ ಕೂಡ ಜನರ ಒಂದು ವ್ಯವಸ್ಥೆಗೆ ತಕ್ಕಂತೆ ಯೋಜನೆ ಸಿದ್ಧವಾಗಿದ್ರಿಂದ ಹನಿ ನೀರಾವರಿ ಯೋಜನೆಯನ್ನು ಮಾಡಬೇಕು ಅಂತಕ್ಕಂತ ಯೋಜನೆ ಸರ್ಕಾರ ಕೊಟ್ಟಿದ್ರಿಂದ ನಾವು ಕೃಷಿಕರಾಗಿ ತೋಟ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಹನಿ ನೀರಾವರಿ ಮಾಡಬೇಕು. ಮಳೆಯಿಂದ ಬಿದ್ದಂತ ನೀರನ್ನ ತಡೆ ಹಿಡಿಬೇಕು, ಇದ್ದ ನೀರನ್ನ ಇಂಗಿಸಬೇಕು. ಆ ಮೂಲಕ ನಮ್ಮ ತೆರೆದ ಬಾವಿಗಳಿಗೆ, ಕುಡಿ ನೀರಿನ ಬಾವಿಗಳಿಗೆ ಜರಿಯನ್ನ ಉತ್ಪಾದನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಸರ್ಕಾರದ ಒಂದು ಯೋಜನೆಗೆ ತಕ್ಕಂತೆ ನಾವೆಲ್ಲ ತೆರೆದ ಬಾವಿ ನೀರನ್ನು ಕೂಡ ಉಪಯೋಗಿಸಿ ಅದಕ್ಕೆ ಮನೆ ಉಪಯೋಗಕ್ಕೆ ಮತ್ತು ತೋಟ ಉಪಯೋಗಕ್ಕೆ ಪಂಪಿನ ಮೂಲಕ ಹನಿ ನೀರಾವರಿಯನ್ನ ಮಾಡಿ ನೀರನ್ನ ಉಳಿಸುವ ಜೊತೆಯಲ್ಲಿ ನಮ್ಮ ಕೃಷಿಯನ್ನು ಕೂಡ ಮೇಲಸ್ತರಕ್ಕೆ ಬೆಳೆಸ್ಕೊಂಡಿದ್ದೇವೆ. ಮತ್ತು ಕುಡಿಯುವ ನೀರು 60% ನಮ್ಮಲ್ಲಿ ಜರಿ ನೀರಿದೆ. ಆ ಜರಿ ನೀರಿನ ಉಪಯೋಗ ಅಂತ ಪಡ್ಕೊಳ್ತಾ ಇದ್ದೀವಿ. ಅಲ್ಲಲ್ಲಿ ನೀರಿನ ಅಭಾವ ಇದೆ, ಇಲ್ಲ ಅಂತಲ್ಲ. ವರ್ಷದ ಎಲ್ಲಾ ಕಾಲದಲ್ಲೂ ಜರಿ ನೀರು ಸಿಗುತ್ತಾ ಸರ್? ಕೆಲವು ಗ್ರಾಮಗಳಲ್ಲಿ ವರ್ಷದ 12 ತಿಂಗಳು ಜರಿ ನೀರಿದೆ. ಕೆಲವು ಭಾಗಗಳಲ್ಲಿ ತೆರೆದ ಬಾವಿಯ ನೀರನ್ನ ಉಪಯೋಗಿಸ್ತೇವೆ. ಪಂಪ್ ಮೂಲಕ ತಗೊಂಡು ಅದಕ್ಕೆ ನಾವು ನೀರಿನ ತೊಟ್ಟಿ ನಿರ್ಮಾಣ ಮಾಡಿ ಪಂಚಾಯತಿಂದ 90ರಷ್ಟು ಭಾಗಕ್ಕೆ ನಮ್ಮ ಹಳ್ಳಿ ಜನರಿಗೆ ನೀರನ್ನ ಶೇಖರಣೆ ಮಾಡೋದಕ್ಕೆ, ಶುದ್ಧ ನೀರನ್ನ ಕುಡಿಯೋದಕ್ಕೆ ನೀರಿನ ತೊಟ್ಟಿ ವ್ಯವಸ್ಥೆ ಗ್ರಾಮ ಪಂಚಾಯತ್ ಮೂಲಕ ನಾವು ಮಾಡ್ತಾ ಇದ್ದೀವಿ, ಇನ್ನೂ ಮಾಡೋದಿದೆ. ಹಾಗೆ ಸರ್ಕಾರದ್ದು ಕೂಡ ಶುದ್ಧ ನೀರನ್ನ ಕುಡಿಯೋದನ್ನ ಘಟಕ ಅಂತ ನಮ್ಮ ಮಂಜೂರಾಗಿದ್ದು ಅದು ಕೂಡ ಉಪಯೋಗ ತಗೊಳ್ತಾ ಇದ್ದೇವೆ. ಅಲ್ಲಲ್ಲಿ ಎಲ್ಲಿ ನಮ್ಮ ಸೆರೆದ ಬಾವಿ ನೀರು ಬರ್ತಾ ಇಲ್ವೋ ಅಲ್ಲಿ ಕೊಳವೆ ಬಾವಿ ಸಹಿತ ಜಿಲ್ಲಾ ಪಂಚಾಯತ್ ಮೂಲಕ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವರಾಮ ಹೆಬ್ಬಾವರ ಮೂಲಕ ನಾವು ಪಡೆದುಕೊಂಡು ಕೊಳವೆ ಬಾವಿ ಮೂಲಕ ನೀರನ್ನ ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲೊಂದು 2 ಗ್ರಾಮಕ್ಕೆ ಬೇಸಿಗೆ ಒಂದು 15 ದಿವಸ ಕಡಿಮೆ ಆಗುತ್ತೆ, ಅಲ್ಲಿ ನಾವು ಗ್ರಾಮ ಪಂಚಾಯತ್ ಮೂಲಕ ಟ್ಯಾಂಕರ್ ಮೂಲಕ ನೀರನ್ನ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಅದು ಪಂಚಾಯತ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜನರಿಗೆ ಕುಡಿಯುವ ನೀರಿನ ಅಭಾವದಿಂದ ಒಂದು ತೊಂದರೆ ಆಯ್ತು. ಈ ಬಯಲುಸೀಮೆ ಕಡೆ ಆದಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಆ ಕಾರಣದಿಂದ ನಮ್ಮಲ್ಲಿ ಅಂತ ಅಭಾವ ಇದುವರೆಗೆ ಆಗಿಲ್ಲ. ಅದು ದೇವರ ಕೃಪೆ. ಆ ಕಾರಣದಿಂದ ನಮ್ಮ ಪಂಚಾಯತ್ ಕುಡಿಯುವ ವಿಚಾರದಲ್ಲಿ ಸುಭಿಕ್ಷವಾಗಿದೆ. ತುಂಬಾ ಸಂತೋಷ ಸರ್. ತಾವು ಒಂದು ಅಧ್ಯಕ್ಷರಾಗಿದ್ದೀರಿ, ಬಟ್ ತಾವು ಕೂಡ ಕೃಷಿಕರು ಸರ್. ಕೃಷಿ ಅಂತಂದ್ರೆ ಎಲ್ಲ ಒಂದು ಕೆಲಸ ಕಾರ್ಯಗಳು ಕೂಡ ತಮಗೆ ಗೊತ್ತಿದೆ. ರೈತರಿಗೆ ಏನೆಲ್ಲ ಒಂದು ಅನುಕೂಲಕರ ಕೆಲಸ ಕಾರ್ಯಗಳಾಗಿದೆ? ಈಗಾಗಲೇ ಗ್ರಾಮ ಪಂಚಾಯಿತಿ ಮೂಲಕ ನಾವು ಗ್ರಾಮ ಸಭೆ ಮೂಲಕ ಸರ್ಕಾರಕ್ಕೆ ಕಳಿಸ್ತಕ್ಕಂತ ಒಂದು ಯೋಜನೆ ಸರ್ಕಾರ ಈಗಾಗಲೇ ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬಂದಂತೇನೆ ರೈತರಿಗೆ ಕೊಡ್ತಕ್ಕಂತ ನೀರಿಂಗಿಸೋದಕ್ಕೆ ಇಂಗುಗುಂಟೆ ಅಂತ ಗ್ರಾಮ ಪಂಚಾಯತ್ ಮೂಲಕ
ಉದ್ಯೋಗ ಖಾತ್ರಿ NRE ಅಂತ ಹೇಳ್ತೇವಲ್ಲ, ಅದ್ರ ಮೂಲಕ ರೈತರಿಗೆ ನಾವು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನು 15 ಹಣಕಾಸು ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಕಾಲುವಾರಿಗಳು, ಫುಟ್ಬ್ರಿಡ್ಜ್ಗಳ ವ್ಯವಸ್ಥೆ, CC ರಸ್ತೆಗಳು, ಹಾಗೆ ಡಾಂಬರೀಕರಣ ರಸ್ತೆಗಳು, ಕಚ್ಚಾ ರಸ್ತೆಯಲ್ಲಿ ಕಡಿ ರಸ್ತೆ ನಿರ್ಮಾಣ ಮಾಡೋದು, ಅದು ಸಹಿತ ಉದ್ಯೋಗ ಖಾತ್ರಿ ಯೋಜನೆ ಮಾಡಿಕೊಟ್ಟಂತ ಒಂದು ಹೆಮ್ಮೆ ನಮಗಿದೆ. ಮುಖ್ಯವಾಗಿ 15 ಹಣಕಾಸು ಯೋಜನೆ ಶಾಸನಬದ್ಧ ನಮ್ಮಲ್ಲಿ ಬಹಳ ಕಡಿಮೆ ಇದೆ, ಜನಸಂಖ್ಯೆ ಆಧಾರಿತ ಬರ್ತಕ್ಕಂಥ ಯೋಜನೆ ಆಗಿರೋದ್ರಿಂದ ವರ್ಷಕ್ಕೆ ನಮಗೆ ಒಂದು 25-30 ಲಕ್ಷ 15 ಹಣಕಾಸು ಯೋಜನೆ ಬರುತ್ತೆ. ಶಾಸನಬದ್ಧ ನಾವು ಬರೋದೇ ಒಂದು 5 ಲಕ್ಷ ರೂಪಾಯಿ ಬರುತ್ತೆ. ಅದು ಸಾಮಾನ್ಯವಾಗಿ ನಮ್ಮ ಆಫೀಸ್ ಖರ್ಚುಗಳಿಗೆ, ಬೀದಿ ದೀಪವನ್ನ ವ್ಯವಸ್ಥಿತವಾಗಿ ಇಡೋದಕ್ಕೆ, ಹಲವಾರು ಸಣ್ಣ ಪುಟ್ಟ ಕೆಲಸಗಳಿಗೆ ಖರ್ಚಾಗುವಂತ ವ್ಯವಸ್ಥೆ ನಮಗೂ ಗೊತ್ತಿದೆ. ಹಾಗಾಗಿ ನಾವು ಉದ್ಯೋಗ ಖಾತೆಯನ್ನ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದಿದ್ದೇವೆ. ಒಳ್ಳೆಯ ಯೋಜನೆ, ಕೃಷಿ ಕೂಲಿಕಾರರಿಗೆ ನ್ಯಾಯವಾಗಿ ನಾವು ಆ ಯೋಜನೆಯನ್ನ ಮಂಜೂರು ಮಾಡಿಕೊಟ್ಟಿದ್ದೇವೆ. ಆ ದಿಶೆಯಲ್ಲಿ ಪಂಚಾಯತ್ ವ್ಯವಸ್ಥೆ ಮತ್ತು ರೈತರಿಗೆ ಪ್ರತಿ ವರ್ಷ ತೋಟಗಾರಿಕೆ ಇಲಾಖೆ ಕೊಡ್ತಕ್ಕಂತ ಹಣ್ಣು ಗಿಡನ ವಿತರಣೆ ಮಾಡ್ತೀವಿ, ಕಾಳುಮೆಣಸ ಬಳ್ಳಿನ ಕೊಡಿಸ್ತೀವಿ, ಗೇರು ಗಿಡಗಳನ್ನ ಕೊಡಿಸ್ತೀವಿ, ಯಾಲಕ್ಕಿ ಸಾಂಬಾರು ಮಂಡಳಿಯಿಂದ ಸಿಗ್ತಕ್ಕಂತ ಯೋಜನೆ ರೈತರಿಗೆ ಕೊಡ್ತಕ್ಕಂತ ಒಂದು ಹನಿ ನೀರಾವರಿ ಮಾಡೋದಕ್ಕೆ ಪಂಪ್ ಸೆಟ್ ವಿತರಣೆಗಳು, ಸ್ಪ್ರಿಂಕ್ಲರ್ ಯೋಜನೆಯಲ್ಲಿ ಪೈಪು ಜಟ್ಟು ಕೊಡ್ತಕ್ಕಂಥ ಯೋಜನೆ ಕೃಷಿ ಇಲಾಖೆಯಿಂದ, ಮತ್ತು ಕೆರೆ ಯೋಜನೆ ಬರ್ತಾ ಇದೆ ಕೃಷಿ ಇಲಾಖೆ ತೋಟಗಾರಿಕೆಯಿಂದ. ಅದು ಸಹಿತ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಥರವಾಗಿ ಹೋಗ್ಬೇಕು. ಗ್ರಾಮ ಸಭೆ ನಿರ್ಣಯವೇ ಅಂತಿಮ ನಿರ್ಣಯ ಆಗುತ್ತೆ ಗ್ರಾಮ ಸರ್ಕಾರ ಆಗಿದ್ರಿಂದ. ಇಲ್ಲಿಂದ ನಾವು ಕೊಟ್ಟಂತ ಯೋಜನೆಗಳು ಆಯಾ ಇಲಾಖೆ ಸಂಬಂಧಪಟ್ಟಂತೆ ನಾವು ಕೊಡ್ತಾ ಇದ್ದೀವಿ. ಹಾಗೆ ಹೈನುಗಾರಿಕೆ ನಮ್ಮ ವೆಟನರಿ ಇಲಾಖೆಯಿಂದ ಕೂಡ ಬಡವ ಜನಾಂಗದವರಿಗೆ, SC ST ಅವರಿಗೆ ಸಾಲ ಸೌಲಭ್ಯ ಕೊಡುವುದರಲ್ಲಿ ಗ್ರಾಮ ಪಂಚಾಯತ್ ಮುಂದಿದೆ. ಅವರಿಗೆ ಸಾಲ ಕೊಡಿಸಿ ಸಬ್ಸಿಡಿ ಕೊಡಿಸುವಂತ ವ್ಯವಸ್ಥೆಯನ್ನು ಕೂಡ ಸರ್ಕಾರದ ಈ ಒಂದು ಹೈನುಗಾರಿಕೆ ಜೊತೆಯಲ್ಲಿ ನಮ್ಮ ಪಶು ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಸದ್ಯ ನಮ್ಮಲ್ಲಿ ಎಲ್ಲಾ ಇಲಾಖೆಯಲ್ಲೂ ಸಿಬ್ಬಂದಿ ಕೊರತಿದ್ದಾಗೆ ನಮ್ಮ ತಾಲೂಕಿನಲ್ಲಿ ಅನೇಕ ಯೋಜನೆಗಳು ತರೋದಕ್ಕೆ ಕಷ್ಟ ಆಗ್ತಿರೋದು ಸಿಬ್ಬಂದಿ ಕೊರತೆಯಿಂದ. ರಾಜ್ಯ ಸರ್ಕಾರಗಳು ಎಲ್ಲಾ ಇಲಾಖೆಯಲ್ಲಿ ಆಡಳಿತಕ್ಕೆ ತಕ್ಕಂತೆ ಸಿಬ್ಬಂದಿನ ಒದಗಿಸಿಕೊಟ್ರೆ ಇನ್ನು ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಮಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂತ ಒಂದು ಭಾವನೆ ನಮ್ಮದು. ಅದಕ್ಕೆ ಸರ್ಕಾರ ಸನ್ನದ್ಧಾಗುತ್ತೆ. ಮುಂದೆ ಆ ಎಲ್ಲ ವೇಕೆಂಟ್ ಇರ್ತಕ್ಕಂಥ ಪೋಸ್ಟ್ ತುಂಬುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆ ಕೂಡ ನಮ್ಮಲ್ಲಿ ಬಹಳ ಇತ್ತು ಹಿಂದೆ. ಸದ್ಯ ನಾವು ಗ್ರಾಮ ಪಂಚಾಯತ್ ಅವರು ಎಚ್ಚೆತ್ತುಕೊಂಡು ಕೊರೋನಾ ಬಂದಾವಾಗ ಇಡೀ ಜಿಲ್ಲೆಯಲ್ಲಿ ಮಾಲ್ಮನೆ ಗ್ರಾಮ ಪಂಚಾಯತ್ ನಂಬರ್ 1 ಆಗಿತ್ತು ಕೊರೋನಾ ಸಂಖ್ಯೆಯಲ್ಲಿ. ಅದನ್ನ ನಾವು ಒಂದು ವಾರದಲ್ಲಿ 0 ತಂದ್ವಿ. ಎಲ್ಲಾ ಜನರ ಸಹಕಾರ ಪಡೆದು ಕ್ವಾರಂಟೈನ್ ಮಾಡಿ, ಗೇಟ್ ನಿರ್ಮಾಣ ಮಾಡಿ, ಎಲ್ಲಾ ಭಾಗದ ಜನರ ಹೊರಗಿಂದ ಬರ್ತಕ್ಕ ಜನರನ್ನ ತಡೆಗಟ್ಟಿ ಅವರಿಗೆ 1 ವಾರಗಳ ಕಾಲ ಕ್ವಾರಂಟೈನ್ ಮಾಡಿಸಿ, ಕಾಲಕ್ಕೆ ಅವರಿಗೆ ಔಷಧೋಪಚಾರ ಮಾಡಿಸಿ, ತಾಲೂಕು ಆಸ್ಪತ್ರೆಯಿಂದ ಬರ್ತಕ್ಕಂಥ ಯೋಜನೆಯನ್ನು ಕೂಡ ಅವರಿಗೆ ಕೊಡಿಸಿ, ತಾಲೂಕಲ್ಲೂ ಕೂಡ ಕ್ವಾರಂಟೈನ್ ಮಾಡಿಸಿ, ಅತ್ಯುತ್ತಮ ಗ್ರಾಮ ಪಂಚಾಯತ್ ವ್ಯವಸ್ಥೆ ಇರತಕ್ಕಂತ ಒಂದು ಹೆಗ್ಗಳಿಕೆಗೆ ಕೊರೋನಾ ಬಂದ ಸಂದರ್ಭದಲ್ಲಿ ನಾವು ಯಶಸ್ವಿಯನ್ನ ಮಾಡಿದ್ದೀವಿ. ಜೊತೆಯಲ್ಲಿ ಜಿಲ್ಲೆಯಿಂದ ನಮ್ಮ ಗ್ರಾಮ ಪಂಚಾಯತ್ಗೆ ಅತ್ಯುತ್ತಮವಾದಂತಹ ಸಹಕಾರ ಕೊಟ್ಟಂತ ಪಂಚಾಯತ್ ಆಗ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಸರ್ಕಾರ ಪಂಚಾಯತ್ಗೆ ಆ ಒಂದು ಆರೋಗ್ಯ ಇಲಾಖೆ ಕೊಟ್ಟಿದೆ. ಅದನ್ನು ಯಶಸ್ವಿಗೊಳಿಸಿದ್ದೀವಿ. ಜೊತೆಗೆ ಸದ್ಯ ನಮ್ಮಲ್ಲಿ ಯಾವುದೇ ರೋಗ ಭಯ ಇಲ್ಲ. ಈ ಮಳೆಗಾಲ ಬಂದಾವಾಗ ಡೆಂಗು ಹಿಂಗು ಬರ್ತಾ ಅಲ್ಲೆಲ್ಲಿ 1-2 ಕೇಸ್ ಆಗಿತ್ತು. ಹೊರಗಡೆ ಹೋಗಿ ಬಂದವರಿಗೆ, ನಮ್ಮಲ್ಲಿ ಇರ್ತಕ್ಕಂಥ ಜನರಿಗೆ, ಯಾರು ಕೃಷಿಕರಿಗೆ, ತೋಟಗಾರಿಕೆ ಕೆಲಸ ಮಾಡೋರಿಗೆ ಯಾರಿಗೂ ಆಗಿಲ್ಲ. ಸಹಜ ಬಡಿ ಆರೋಗ್ಯ ಕೆಡೋದು ವಾತಾವರಣ ತಕ್ಕಂತೆ ಈ ಸದ್ಯ ನಮ್ಮಲ್ಲಿ ಯಾವುದೇ ರೋಗದ ಭಯ ಇಲ್ಲ. ನಾವು ಇದಕ್ಕೆ ಯಾವುದೇ ಒಂದು ಕೇಳಿದ್ರೆ ನಮ್ಮ ಸ್ವಚ್ಛ ಭಾರತ ಯೋಜನೆ, ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಮನೆಗಳಿಗೆ ಶೌಚಾಲಯ ವ್ಯವಸ್ಥೆಯನ್ನ 99% ನಾವು ಮಾಡಿದ್ದೇವೆ. ಈಗಲೂ ಕೂಡ ಯಾರಿಗೆ ಶೌಚಾಲಯ ಬೇಕಾಗಿದೆಯೋ ಅಂತವರು ಗ್ರಾಮ ಪಂಚಾಯತ್ಗೆ ಅರ್ಜಿಯನ್ನು ಸಲ್ಲಿಸಿ ಶೌಚಾಲಯ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ. ಸರ್ಕಾರ ಈಗಾಗಲೇ 12,000 ರೂಪಾಯಿಯ ಒಂದು ವ್ಯವಸ್ಥೆಯನ್ನ ಸಹಾಯಧನವನ್ನ ನಿಗದಿ ಮಾಡಿದೆ. ಅದರಲ್ಲಿ BPL ಕಾರ್ಡ್ ಹೊಂದಿರಬೇಕು. ಹಿಂದೆ ಸರ್ಕಾರದಿಂದ ಶೌಚಾಲಯ ತಗೊಂಡಿರಬಾರ್ದು ಅವರು, ಅಂತವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಈಗಲೂ ಅರ್ಜಿ ಬರ್ತಾ ಇದೆ. ಹಾಗೆ 1 ವರ್ಷಕ್ಕೆ ಕನಿಷ್ಠ 25-30 ವಸತಿ ಯೋಜನೆಯಲ್ಲಿ ನಾವು ವಿವಿಧ ಯೋಜನೆಗಳ ಮನೆಯನ್ನು ಕೊಡ್ತಾ ಇದ್ದೇವೆ. ಅಂಗವಿಕಲರು, ವಿಧವೆಯರಿಗೆ, ವೃದ್ಧರಿಗೆ, ಹಾಗೆ ನಮ್ಮ ರೆಗ್ಯುಲರ್ ಬರ್ತಕ್ಕಂಥ ವಸತಿ ಯೋಜನೆ ಬರ್ತಕ್ಕಂಥ ಆಶ್ರಯ ವಸತಿ ಯೋಜನೆ ಮನೆಯಲ್ಲಿ, ರಾಜೀವ್ ಗಾಂಧಿ ವಸತಿ ಯೋಜನೆ ಮನೆ ಆಗಿರ್ಬೋದು, ಬಸವ ವಸತಿ ಯೋಜನೆ ಆಗಿ ಮನೆ ಆಗಿರ್ಬೋದು, ಹಾಗೆ ನಮ್ಮ ಪ್ರಧಾನಮಂತ್ರಿ ಆವಾಸ ಯೋಜನೆ ಆಗಿರ್ಬೋದು, ಈ ಎಲ್ಲ ಮನೆಗಳನ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಬಡವರನ್ನ ಆಯ್ಕೆ ಮಾಡಿ, ಅದು ಗ್ರಾಮ ಸಭೆ ಮೂಲಕ ಆಯ್ಕೆ ಮಾಡಿ ಅಂತವರಿಗೆ ಹಂಚುವಂತ ಕೆಲಸವನ್ನ ಗ್ರಾಮ ಪಂಚಾಯತ್ ಮಾಡ್ತಾ ಇದೆ. ಟೋಟಲಿ ಆಗಿ ಸರ್ಕಾರ ಕೊಡ್ತಕ್ಕಂಥ ಯೋಜನೆಯನ್ನ ಚಾಚು ತಪ್ಪದೆ ಕಾನೂನು ಪ್ರಕಾರ ನಮ್ಮ ಅಧಿಕಾರಿ ಜೊತೆಯಲ್ಲಿ ನಾವೆಲ್ಲರ ಸಹಕಾರ ಪಡೆದು ಪ್ರಾಮಾಣಿಕ ಪ್ರಯತ್ನದಿಂದ ಪ್ರಾಮಾಣಿಕ ಸೇವೆಯನ್ನ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ 9 ಸದಸ್ಯರು ಒಳಗೂಡಿ ನಾವು ಸೇವೆಯನ್ನ ಮಾಡ್ತಾ ಇದ್ದೀವಿ. ಆ ಒಂದು ಸಂತೋಷ, ಹೆಮ್ಮೆ ನಮಗಿದೆ. ಆ ದಿಸೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ತಾಲೂಕಿನಿಂದ ತುದಿಯ ಪಂಚಾಯತ್ ಆದ್ರೂ ಕೂಡ ತಾಲೂಕಿನ ಮಟ್ಟಕ್ಕೆ ನಮ್ಮ ಗ್ರಾಮ ಪಂಚಾಯತ್ ನಂಬರ್ 1 ಗ್ರಾಮ ಪಂಚಾಯತ್ ಆಗುವುದರಲ್ಲಿ ನಮಗೆ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಒಂದು ಪ್ರಾಮಾಣಿಕ ಭಾವನೆಗಳು
ಬರ್ತಾ ಇದೆ. ಆ ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಸರ್. ಜೊತೆಗೆ ತಾವು ತಾಲೂಕಾ ಪಂಚಾಯತ್ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಿರಿ, ಜೊತೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ಅಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯ್ತು ಸರ್? ನಮ್ಮ ತಾಲೂಕಾ ಪಂಚಾಯತ್ ಅಂದ್ರೆ ಗ್ರಾಮ ಪಂಚಾಯತ್ಗೆ ಹಿರಿಯಣ್ಣ ಇದ್ದ ಹಾಗೆ. ಆ ಒಂದು ಹಿರಿಯ ಸ್ಥಾನದಲ್ಲಿ ಇರ್ತಕ್ಕಂಥ ಜನ ನಮ್ಮ ಒಂದು ಗ್ರಾಮ ಪಂಚಾಯತ್ಗೆ ಒಬ್ಬ ಪ್ರತಿನಿಧಿಯಾಗಿ ತಾಲೂಕಾ ಪಂಚಾಯತ್ ಸದಸ್ಯನಾಗಿ ನಾವು ನೇಮಕಗೊಳ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಉಪಾಧ್ಯಕ್ಷರ ಇಲ್ಲಿಯ ಸದಸ್ಯರ ಒಂದು ಮನವಿ ಮೇರೆಗೆ ಮಾವಿನಮನೆ ಗ್ರಾಮ ಪಂಚಾಯತ್ ಏನೆಲ್ಲ ಬೇಡಿಕೆಗಳುಂಟೋ ಆ ಬೇಡಿಕೆಗಳನ್ನ ಕಾನೂನು ಪ್ರಕಾರ ಗ್ರಾಮ ಸಭೆ ಮೂಲಕ ಕ್ರೋಢೀಕರಣ ಮಾಡಿಕೊಂಡು ಯಾವ್ದು ಅವಶ್ಯಕತೆ ಇದೆ, ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು, ಶಿಕ್ಷಣ, ಕುಡಿಯೋ ನೀರು, ವಸತಿ ಯೋಜನೆಯಲ್ಲಿ, ಹಾಗೆ ನಮ್ಮ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಸಂಪರ್ಕ ರಸ್ತೆಗಳಿಗೆ, ವಿದ್ಯುತ್ತೀಕರಣಕ್ಕೆ ಮತ್ತು ಬಡಬಗ್ಗರಿಗೆ ಸಿಗ್ತಕ್ಕಂಥ ಯೋಜನೆಯನ್ನ ಕಲ್ಪಿಸಿಕೊಡೋದಕ್ಕೆ ಆದ್ಯತೆಯನ್ನು ಕೊಟ್ಟು ನಮ್ಮ ಮಾವಿನಮನೆ ಗ್ರಾಮ ಪಂಚಾಯತ್ಗೆ ತಾಲೂಕಾ ಪಂಚಾಯತ್ ಸಿಗ್ತಕ್ಕಂಥ ಅನುದಾನದಲ್ಲಿ ಹಿಂದೆಲ್ಲ ಇತ್ತು, ಈಗೂ ಇದೆ, ಕೋಟಿ ಅನುದಾನ ಅಂತ ಬರ್ತಾ ಇದೆ. ತಾಲೂಕ್ ಪಂಚಾಯತ್ಗೆ 1 ಕೋಟಿ ಅನುದಾನವನ್ನ ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ, ಅದು ಶಾಸಕರಿಗೆ ಕೊಟ್ಟ ಹಾಗೆ ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ, ಶಾಸಕರ ಸ್ಥಳೀಯ ಜನರ ಅಭಿವೃದ್ಧಿ ಹಂಗ್ ಬರೋದಿಲ್ಲ. ನಾವು ಸ್ಥಳೀಯರಾಗಿ ಜನಪ್ರತಿನಿಧಿಗಳಾಗಿ ಎಲ್ಲಿ ಯಾವ್ದು ಅವಶ್ಯಕತೆ ಉಂಟೋ ಅದನ್ನ ಆಯ್ಕೆ ಮಾಡಿ ಸರ್ವಾನುಮತದಿಂದ ನಾವು ಆ ಕೆಲಸವನ್ನ ಮಾಡ್ತಾ ಇದ್ವಿ. ಅದರಲ್ಲೂ ಕೂಡ ನಾವು ಪ್ರಾಮಾಣಿಕ ಕೆಲಸವನ್ನ ಮಾಡಿದವಾಗ ತಾಲೂಕಾ ಪಂಚಾಯತ್ ವ್ಯವಸ್ಥೆಯಲ್ಲಿ ಕೂಡ ಹಲವಾರು ಯೋಜನೆಯನ್ನ ನಮ್ಮ ಪಂಚಾಯತ್ಗೆ ತಲುಪುವ ಜೊತೆಯಲ್ಲಿ ತಾಲೂಕಿನ 15 ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕಾ ಪಂಚಾಯತ್ ಕೆಲಸ ಮಾಡಿದಂತ ಅನುಭವ ನನಗಿದೆ. 15 ಪಂಚಾಯತ್ಗೆ ನಾನು ನನ್ನ ಅವಧಿಯಲ್ಲಿ ಸಕಾಲಕ್ಕೆ ಭೇಟಿ ಕೊಟ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾಗಿ ಯಶಸ್ವಿ ಅಧ್ಯಕ್ಷ ಕೆಲಸ ಮಾಡುವಂತ ಅನುಭವಗಳು ಮತ್ತು ಆಗ ಜನ ಕೊಟ್ಟದ ಸಹಕಾರ ಕೂಡ ಇವತ್ತಿಗೂ ಕೂಡ ನೆಲೆ ನಿಂತಿವೆ. ಇನ್ನು ಮುಂದೆಯೂ ಕೂಡ ತಾಲೂಕು ಜಿಲ್ಲಾ ಮಟ್ಟದ ಕೆಲಸ ಮಾಡೋದಕ್ಕೆ ನನಗೆ ಪ್ರೇರಣೆಯಾಗಿ ಆ ತಾಲೂಕಾ ಪಂಚಾಯತ್ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂತ ಅನುಭವ ನನಗಿನ್ನು ಪ್ರೋತ್ಸಾಹದಾಯಕವಾಗಿ ಹೊರಹೊಮ್ಮಿದೆ. ತುಂಬಾ ಸಂತೋಷ ಸರ್. ಜೊತೆಗೆ ತಮ್ಮ ಈ ಭಾಗ ಗುಡ್ಡಗಾಡಿಂದ ತುಂಬಿದೆ ಸರ್. ಇಲ್ಲಿ ಒಂದು ವಿಪತ್ತು ನಿರ್ವಹಣೆ ಕೆಲಸ ಕೂಡ ಆಗ್ಬೇಕು. ಈ ತರ ಏನಾದ್ರೂ ಸಮಸ್ಯೆಗಳ ಉದ್ಭವದಲ್ಲಿ ಒಂದು ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ತೀರಿ? ತಾವು ಹೇಳಿದಾಗೆ ಈ 3 ವರ್ಷದ ಹಿಂದೆ ಪ್ರಕೃತಿ ವಿಕೋಪದ ಒಂದು ಅವಧಿಯಲ್ಲಿ ನಮ್ಮ ಪಕ್ಕದ ಪಂಚಾಯತ್ ಆಗಿರ್ತಕ್ಕಂಥ ವಜ್ರಳ್ಳಿ ಪಂಚಾಯತ್ ಮತ್ತು ಮಾವಿನಮನೆ ಪಂಚಾಯತ್ ಗಡಿಯಲ್ಲಿ ಭೂಕುಸಿತ ಆಯ್ತು. ಇದು ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಮಟ್ಟಕ್ಕೆ ಸುದ್ದಿ ಆಗುವಂತಹ ಸಂದರ್ಭಗಳು ಬಂತು. ತಮಗೆ ನೆನಪಿರುವ ಹಾಗೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಂತಹ ಸಂದರ್ಭ, ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 24 ಗಂಟೆಯಲ್ಲಿ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅಂದಿನ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವರಾಮ ಹೆಬ್ಬಾರ್ ಅವರ ಒತ್ತಾಯದ ಮೇರೆಗೆ ನಮ್ಮ ಮಾವಿನಮನೆ ಪಂಚಾಯತ್ ಮತ್ತು ವಜ್ರಳ್ಳಿ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಆ ಭೂಕುಸಿತ ಪ್ರದೇಶಕ್ಕೆ ಭೇಟಿಯನ್ನ ಇತ್ತು. ಅಂದಿನ ಆ ಕಷ್ಟಕ್ಕೆ, ಆ ಸಮಯಕ್ಕೆ ಏನೆಂದ ಆಗ್ಬೇಕಿತ್ತು ಎಲ್ಲಾ ಮೂಲಭೂತ ಸೌಕರ್ಯ ಒದಗಿಸಿಕೊಳ್ಳುವಲ್ಲಿ ಅಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ಹಾಗೆ ಅಂದಿನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರವರು, ಹಾಗೆ ಅಂದಿನ ನಾಯಕರಾಗಿರ್ತಕ್ಕಂಥ ಮಾನ್ಯ RV ದೇಶಪಾಂಡೆ ಸಾಹೇಬರವರು, ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಗ್ರಾಮ ಪಂಚಾಯತ್ ಆ ಒಂದು ಕಷ್ಟ ನಷ್ಟ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಭೇಟಿ ಕೊಟ್ಟು ನಮಗೆ ಸರ್ಕಾರ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯವನ್ನ ಅವರು ಕೊಟ್ಟಿದ್ದಾರೆ. ಇವತ್ತು ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ 15 ದಿವಸಗಳ ಕಾಲ ಕಾರ್ಗತ್ತಲೆಯಿಂದ ಕವಿಯಿತ್ತು. ವಿದ್ಯುತ್ ಲೈನ್ ಅನ್ನ ಸಂಪೂರ್ಣ ನಾವು ಭೂಕುಸಿತ ಸಂದರ್ಭದಲ್ಲಿ ಕಳ್ಕೊಂಡಿದ್ವಿ. ಸಂಪರ್ಕ ರಸ್ತೆ ಇಲ್ಲ, ಆ ಕಡೆ ಈ ಕಡೆ ಹೋಗೋದಕ್ಕೆ ಯಾವುದೇ ಒಂದು ಪೇಷಂಟ್ಗಳಿಗೆ ದವಾಖಾನೆ ಹೋಗುವಂತ ಸಂದರ್ಭಗಳಿಲ್ಲಾಗಿತ್ತು. ಆ ಸಂದರ್ಭದಲ್ಲಿ ಗ್ರಾಮಸ್ಥರೇ ಮುಂದಾಗಿ ಬಂದು ಆ ಬಿದ್ದಂತ ಮರಗಳನ್ನ ಅರಣ್ಯ ಇಲಾಖೆಯವರನ್ನ ನಾವು ವಿನಂತಿ ಮೇರೆಗೆ ಕರೆದುಕೊಂಡು ಅವರು ಸಹಾಯ ಪಡೆದು ಬಿದ್ದ ಮರಗಳನ್ನ ತೆರವುಗೊಳಿಸಿದ್ದೀವಿ. ಹಾಗೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಬಹಳ ಕಡಿಮೆ ಇದ್ದಾಗ್ಯೂ ಕೂಡ ಅವರನ್ನ ಸಹಿತ ನಾವು ಉಪಯೋಗಿಸಿಕೊಂಡು ಅವರ ಸಹಕಾರ ಪಡ್ಕೊಂಡು ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ನಿರ್ಮಾಣ ಮಾಡ್ಕೊಂಡ್ವಿ. ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿಕೊಂಡು ಆ ಸಂದರ್ಭದಲ್ಲಿ ಯಲ್ಲಾಪುರ ಮತ್ತು ಮಾವಿನಮನೆ ಪಂಚಾಯತ್ಗೆ ನಾವು ಸಂಪರ್ಕ ರಸ್ತೆ ನಿರ್ಮಾಣ ಮಾಡ್ಕೊಂಡ್ವಿ. ಕೇವಲ 15 ದಿವಸದಲ್ಲಿ ಆ ವ್ಯವಸ್ಥೆ ಮಾಡಿಕೊಂಡಂತ ಒಂದು ಆ ಹೆಮ್ಮೆ ಮತ್ತು ಆ ದಿಸೆಯಲ್ಲಿ ಸಹಕಾರ ಕೊಟ್ಟಂತ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶಿವರಾಮ ಹೆಬ್ಬಾರ್ ಅವರ ತ್ಯಾಗ, ಅವರ ಸಹಕಾರ, ಆ ಸಂದರ್ಭದಲ್ಲಿ ಅವರು ಸ್ವತಃ ಕೈಯಿಂದ ಒಂದು ಕನಿಷ್ಠ ನಮ್ಮಲ್ಲಿ ನಾವು ಕಂಡ ಸತ್ಯ
ಒಂದು 50 ಲಕ್ಷಕ್ಕೂ ಮಿಕ್ಕಿ ಸಹಾಯ ಮಾಡಿಕೊಟ್ಟಂತ ಒಂದು ಹೆಮ್ಮೆಯ ನಾಯಕರು ನಮ್ಮ ಶಿವರಾಮರವರು. ಆ ಬಡ ಕುಟುಂಬಗಳಿಗೆ ಒಂದು ಆಹಾರ ಧಾನ್ಯ ವಿತರಣೆ ಮಾಡಿದ್ರು. ಕುಡಿಯೋ ನೀರಿಗೆ ಬೇಕಾಗಿರ್ತಕ್ಕಂಥ ಇರಿಗೇಷನ್ ಪೈಪ್ ಅನ್ನ ವಿತರಣೆ ಮಾಡಿದ್ರು. ವಾಸ್ತವ್ಯದ ಮನೆ ನಿರ್ಮಾಣ ಮಾಡಿಕೊಟ್ರು. ಬಡ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವ್ಯವಸ್ಥೆ ಮಾಡಿಕೊಟ್ರು. ಹಾಸ್ಟೆಲ್ ಅವರನ್ನ ಸೇರಿಸ್ಕೊಟ್ರು. ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಸಂದರ್ಭದಲ್ಲಿ ಎಷ್ಟೋ ಮಕ್ಕಳಿಗೆ ಯಲ್ಲಾಪುರದಲ್ಲಿ ಅವರೇ ಸ್ವತಃ ಕೈಯಿಂದ ರೊಕ್ಕ ಕೊಟ್ಟು ರೂಮ್ ಅನ್ನ ಮಾಡಿಸಿ ಶಿಕ್ಷಣ ವ್ಯವಸ್ಥೆನ ಶಾಸಕರು ಕೊಟ್ಟಿದ್ರು. ಆ ಸಂದರ್ಭ ನೆನೆಸ್ಕೊಂಡ್ರೆ ನಮ್ಗೆ ಇವತ್ತಿಗೂ ದುಃಖ ಆಗುತ್ತೆ. ಅಂತ ಸಂದರ್ಭ ಬರಬಾರದು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನ ನಾವು ಇವತ್ತಿಗೂ ಆ ದೇವರಲ್ಲಿ ನಾವು ಮಾಡ್ಕೊಳ್ತೀವಿ. ಇನ್ನು ಮುಂದೆ ಹಾಗಾಗಲಿಕ್ಕೆ ಅವಕಾಶ ಇಲ್ಲ. ಯಾಕೆ ನಾವು ಪರಿಸರವನ್ನ ನಾವು ಬಹಳ ಅಚ್ಚುಕಟ್ಟಾಗಿ ಜಾಗೃತರಾಗಿ ಬೆಳೆದುಕೊಂಡು ಬಂದಂತ ಪ್ರದೇಶ. ನಾವು ಪರಿಸರ ಪ್ರೇಮಿಗಳು ಹೌದು, ನಾವು ಪಾರಂಪರಿಕ ಅರಣ್ಯವಾಸಿಗಳು ಹೌದು. ಈ ಪ್ರದೇಶವರು ಅರಣ್ಯ ನಾಶ ಮಾಡ್ಲಿಕ್ಕೆ ಕೊಡೋದಿಲ್ಲ, ಅರಣ್ಯ ಬೆಳೆಸ್ತೇವೆ. ನಾವು ಒಂದು ವೇಳೆ 10 ಗಿಡದ ಟೊಂಗೆಗಳನ್ನ ನಾವು ಅವಶ್ಯಕತೆಗೆ ತಕ್ಕಂತೆ ಅರ್ಥಾತ್ ನಮ್ಮ ವಿದ್ಯುತ್ ಲೈನ್ಗಳಿಗೆ ತಾಗ್ತಾವಲ್ಲ ಅಂತ ಒಂದು ಟೊಂಗೆಗಳ ಕರೆದಾಗ 10 ಟೊಂಗೆ ಕರೆದ್ರೆ 10 ಮರವನ್ನು ನಾವು ನೆಟ್ಟು ಬೆಳೆಸ್ತೇವೆ. ಆ ಒಂದು ವಿನಂತಿಯನ್ನ ಮೌಖಿಕವಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿ ಜನಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೇವೆ, ಆದೇಶ ಮಾಡಿದ್ದೀವಿ. ಜನ ಸಹಿತ ನಮ್ಮಿಂದ ತೊಂದರೆಗೊಳಪಟ್ಟಂತ ಮರಗಳನ್ನ ನಾವು ಕಡಿತ ಮಾಡಿದ್ರೆ ಗಿಡ ನೆಟ್ಟು ಆ ಮರಕ್ಕೆ ಜೀವ ತುಂಬಬೇಕು ಅಂತಕ್ಕಂಥ ಭಾವನೆಯಲ್ಲಿ ನಾವು ಪರಿಸರ ಕೂಡ ಬೆಳೆಸ್ತಾ ಇದ್ದೀವಿ. ನಮ್ಮಂತಿರ್ತಕ್ಕಂಥ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೂಡ ಅಧಿಕಾರಿಗಳು ಕೂಡ ಬಹಳ ಪ್ರೋತ್ಸಾಹದಾಯಕ ನಮಗೆ ಪ್ರೋತ್ಸಾಹ ಕೊಟ್ಟು ಅರಣ್ಯ ಬೆಳೆಸುವಿಕೆಯಲ್ಲಿ ಗ್ರಾಮ ಪಂಚಾಯತ್ ಮತ್ತು ಅರಣ್ಯ ಇಲಾಖೆ ನಾವೆಲ್ಲ ಒಟ್ಟಾಗಿ ಈ ಒಂದು ಭೂಕುಸಿತ ಮತ್ತು ಈ ನಮ್ಮ ಇರ್ತಕ್ಕಂಥ ಈ ಫ್ಲಡ್ ಬಂದಾವಾಗ ಬರ್ತಾ ಇಲ್ಲ ಪ್ರಕೃತಿ ವಿಕೋಪ ಇನ್ನು ಮುಂದೆ ಆಗ್ಲಿಕ್ಕೆ ಆ ತಡೆಯನ್ನ ಒಂದು ಪ್ರಾಮಾಣಿಕವಾಗಿ ನಮ್ಮಂದೇ ಸಾಧ್ಯ ಆಗತಕ್ಕಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಮುಂದೆ ಹಾಗಾಗದಂತೆ ಹೋಗ್ಕೊಳ್ತೀವಿ ಅಂತಕ್ಕಂಥ ಒಂದು ಭಾವನೆ ನಮ್ಗೆಲ್ರಿಗೂ ಬಂದಿವೆ ಸರ್. ತುಂಬಾ ಸಂತೋಷ ಸರ್. ಜೊತೆಗೆ ಬೀದಿ ದೀಪಗಳ ನಿರ್ವಹಣೆ ಎಲ್ಲ ಯಾವ ತರ ಆಗ್ತಾ ಇದೆ? ನಮ್ಮಲ್ಲಿ ಮಾವಿನಮನೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಾಸಲ್, ಬಾರೆ, ಮಳವಳ್ಳಿ ಈ 3 ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರ್ತಕ್ಕಂಥ ಕೆಲವು ಕೇಂದ್ರ ಸ್ಥಳ ಆಗಿರ್ತಕ್ಕಂಥ ಭಾಗದಲ್ಲಿ ಮಾತ್ರ ನಾವು ವಿದ್ಯುತ್ ದೀಪಗಳನ್ನ ಅಳವಡಿಸಿದ್ದೀವಿ. ಬೇರೆ ಕಡೆಯಲ್ಲಿ ಅವಶ್ಯಕತೆ ಇಲ್ಲ ಬೀದಿ ಲೈನುಗಳು. ಇಲ್ಲಿ ಶಾಲೆ, ಪ್ರೌಢಶಾಲೆ, ಸೇವಾ ಸಂಸ್ಥೆಗಳು, ದೇವಸ್ಥಾನ, ದವಾಖಾನೆಗಳು ಇದ್ದಲ್ಲಿ ಮಾತ್ರ ನಾವು ಬೀದಿ ದೀಪಗಳನ್ನ ಅಳವಡಿಸಿದ್ದೀವಿ. ಅದನ್ನ ಯಾವತ್ತು ಸರ್ವ ಋತುವಿನಲ್ಲೂ ಆ ವಿದ್ಯುತ್ ವ್ಯವಸ್ಥೆ ನಮ್ಮಲ್ಲಿ ಇರುವಾಗ ಬೆಳಕ ನೀಡಬೇಕು ಅಂತಕ್ಕಂಥ ಭಾವನೆಯಲ್ಲಿ ಕಾಲಕ್ಕೆ ನಮ್ಮ ಗ್ರಾಮ ಪಂಚಾಯತ್ವೇ ನಿರ್ವಹಣೆ ಮಾಡ್ತೀವಿ. ಯಾವತ್ತೂ ಕೂಡ ನಾವು ಮಳೆಗಾಲ ಸ್ವಲ್ಪ ಕಷ್ಟ ಆಗುತ್ತೆ, ನಮ್ಮಲ್ಲಿ ವಾರಗಟ್ಟಲೆ ಕಂಬ ಬಿದ್ದು ಹೋಗಿ ತೊಂದರೆ ಆಗ್ತಾ ಇದೆ. ಆ ಸಮಯ ನಾವೆಲ್ಲ ಅದಕ್ಕೆ ವಿನಂತಿ ಮಾಡಿಕೊಂಡು ಜನರನ್ನ ಸಮಾಧಾನವಾಗಿ ಅವರನ್ನ ಸಹಕಾರ ಪಡ್ಕೊಂಡು ವ್ಯವಸ್ಥಿತವಾಗಿ ವಿದ್ಯುತ್ ಸರ್ಕಾರ ಕೊಟ್ಟಾಗ ಜನರಿಗೆ ಕೊಡುವಂತ ವ್ಯವಸ್ಥೆ ನಾವು ಗ್ರಾಮ ಪಂಚಾಯತ್ವೇ ಇಲಾಖೆ ಮೂಲಕ ನಿರ್ವಹಿಸ್ತಾ ಇದ್ದೀವಿ. ತೊಂದರೆ ಆಗಿಲ್ಲ, ತೊಂದರೆ ಮಾಡೋಕೆ ನಮ್ಮ ಗ್ರಾಮ ಪಂಚಾಯತ್ ಬಿಡ್ತಾ ಇಲ್ಲ. ನಾವೇ ಸ್ವತಃ ಹೋಗಿ ನಿಂತು ಆ ಕೆಲಸವನ್ನ ಆ ಒಂದು ವಿದ್ಯುತ್ತೀಕರಣ ವ್ಯವಸ್ಥೆಯಲ್ಲಿ ಏನೆಲ್ಲ ಬೇಕೋ ಗ್ಯಾಂಗ್ ಮನೆಗಳು, ಲೈನ್ ಮನೆಗಳನ್ನು ಮತ್ತು ನಮ್ಮ ಇವರು AWS ಸಾಹೇಬರು ಮತ್ತು ಸೆಕ್ಷನ್ ಆಫೀಸರು ಇಲಾಖೆ ಹಲವಾರು ಅಧಿಕಾರಿಗಳನ್ನ ಕರೆಸಿಕೊಂಡು 24 ಗಂಟೆ ಒಳಗೆ ನಾವು ಕೆಲಸ ನಿರ್ವಹಿಸುವಂತ ಕೆಲಸವನ್ನ ಗ್ರಾಮ ಪಂಚಾಯತ್ ಮೂಲಕ ಮಾಡ್ತಾ ಇದ್ದೀವಿ. ಸ್ವಚ್ಛತೆ ಮತ್ತು ನೈರ್ಮಲ್ಯ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಸ್ವಚ್ಛತೆನೆಲ್ಲ ಯಾವ ರೀತಿ ಕಾಪಾಡ್ಕೊಂತಿದ್ದೀರಿ ಸರ್? ಪ್ರತಿ ಮನೆಗೂ ಒಂದು ಬಕೆಟ್ಗಳನ್ನು ವಿತರಣೆ ಮಾಡಬೇಕು, ಗಾಡಿ ಬರಬೇಕು, ಜೊತೆಗೆ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕನು ಕೂಡ ಸ್ಥಾಪನೆ ಮಾಡಬೇಕು. ಈ ಕೆಲಸ ಯಾವ ತರ ಆಗಿದೆ? ಈಗ ನಮ್ಮಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಿದ್ವಿ. ಹಾಗೆ ನಮ್ಮಲ್ಲಿ ಹಳ್ಳಿ ಆಗಿರೋದ್ರಿಂದ ಒಣ ಕಸ, ಹಸಿ ಕಸ ಅಂತಕ್ಕಂಥ ಬೇರ್ಪಡಿಸಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹಾಕುವ ಸಂಪ್ರದಾಯಗಳು ಅಥವಾ ಜನರ ಮನಸ್ಥಿತಿ ಇನ್ನು ನಿರ್ಮಾಣವಾಗಿಲ್ಲ. ಕಾರಣ ನಮ್ಮ ಮನೆಯಲ್ಲಿರ್ತಕ್ಕಂಥ ತೋಟಗಳಿಗೆ, ತೆಂಗಿನ ಗಿಡಗಳಿಗೆ, ಹಣ್ಣಿನ ಗಿಡಗಳಿಗೆ ನಾವೇ ಗೊಬ್ಬರವನ್ನ ಅರ್ಥಾತ್ ಸಾವಯವ ಗೊಬ್ಬರಗಳನ್ನ ಏನು ವೇಸ್ಟ್ ಇದೆ ತಯಾರಿಸಿಕೊಂಡು ಅದೆಲ್ಲವನ್ನು ಕೂಡ ನಾವೇ ಕಂಪೋಸ್ಟ್ ಗಳನ್ನ ಮಾಡಿಕೊಂಡು ನಾವೇ ಎರೆಹುಳು ತೊಟ್ಟಿಯನ್ನು ಮಾಡಿಕೊಂಡು ಗೊಬ್ಬರ ರೆಡಿ ಮಾಡಿ ನಮ್ಮ ತೋಟಕ್ಕೆ, ನಮ್ಮ ಗದ್ದೆಗಳಿಗೆ ಹಾಕುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ ರೂಢಿಸ್ಕೊಂಡು ಬಂದಿದ್ದೇವೆ. ಹಾಗಾಗಿ ಗ್ರಾಮ ಪಂಚಾಯತ್ ಮೂಲಕ ನಾವು ಗಾಡಿನ ಕಳಿಸಿದ್ರು ಕೂಡ ಗಾಡಿಗಳಿಗೆ ಕಸವನ್ನು ಹಾಕುವ ಪದ್ಧತಿ ನಾವು ರೂಢಿಸ್ಕೊಂಡಿಲ್ಲ. ಕಾರಣ ಇಷ್ಟೇ, ನಾವು ತಯಾರಿಸಿದಂತ ಆ ಕಸದ ಗೊಬ್ಬರವನ್ನ ನಾವೇ ಉಪಯೋಗ ಮಾಡ್ಕೊಳ್ಬೇಕು, ನಮ್ಮ ತೋಟಕ್ಕೆ ಬೀಳಬೇಕು ಅಂತಕ್ಕಂಥ ಭಾವನೆಯಲ್ಲಿ ನಾವು ನಮ್ಮ ತೋಟ ಗದ್ದೆಗಳಿಗೆ ಉಪಯೋಗ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಟ್ಟಿದ್ದೇವೆ. ಆದಾಗ್ಯೂ ಕೂಡ ಸರ್ಕಾರ ಯೋಜನೆ ಇದ್ದಾವಾಗ, ಆ ಗಾಡಿಗಳು ಬಂದಾವಾಗ ಇಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರಿ ಕಟ್ಟೆಗಳು, ಶಾಲೆ, ಸೊಸೈಟಿಗಳು, ಕಿರಾಣಿ ಅಂಗಡಿಗಳು ಇಂಥವೆಲ್ಲ ಸ್ವಲ್ಪ ಸಾರ್ವಜನಿಕರು ಬಂದಾವಾಗ ಹಣ್ಣ ಪುಟ್ಟ ಪ್ಲಾಸ್ಟಿಕ್ಗಳು
ಹಾಗೆ ಪೇಪರ್ಗಳು ಎಲ್ಲ ಬಿದ್ದಿರ್ತವೆ ಅದನ್ನೆಲ್ಲ ಸ್ವಚ್ಛಪಡಿಸಿ ನಾವು ಒಂದು ಕಡೆ ಕಲೆಕ್ಟ್ ಮಾಡಿ ಅದನ್ನ ನಮ್ಮ ಇದಕ್ಕೆ ಕಸ ತೊಟ್ಟಿ ನಿರ್ಮಾಣ ಮಾಡಿದ ಜಾಗಕ್ಕೆ ಒಯ್ದು ಅದರ ಗೊಬ್ಬರ ನಿರ್ಮಾಣ ಮಾಡಿ ವಿತರಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಾವೆಲ್ಲ ಗ್ರಾಮ ಪಂಚಾಯತ್ ಮುಂದಾಗಿವೆ. ಅದು ಕೂಡ ಸ್ವಚ್ಛತೆ ಒಂದು ಭಾಗ. ಜೊತೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಮನೆ ಮನೆಗಳಿಗೆ ನಾವು ಕಾಲಕ್ಕೆ ಯಾವುದೇ ಒಂದು ರೋಗಗಳು ಬರಬಾರದು ಅಂತಕ್ಕಂಥ ಭಾವನೆಯಿಂದ ನಾವು ಅವರಿಗೆ ಬ್ಲೀಚಿಂಗ್ ಪೌಡರ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ರಸ್ತೆಗಳಿಗೆ ನಾವು ಆಗಾಗ ಅಡ್ಡಲಾಗಿ ಕಾಲುವೆಯನ್ನು ಮಾಡಿಸ್ಕೊಡ್ತಾ ಇದ್ದೀವಿ, ರಸ್ತೆ ಹಾಳಾಗಬಾರ್ದು ಕಾರಣಕ್ಕಾಗಿ. ಶೌಚಾಲಯಗಳು ಎಲ್ಲೆಲ್ಲಿ ಶುಚಿತ್ವವಾಗಿ ಇಟ್ಕೊಂಡಿಲ್ವೋ ಅಂತ ಮನೆಗಳಿಗೆ ಆಶಾ ಕಾರ್ಯಕರ್ತರನ್ನ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನು ಒಳಗೊಂಡು ಆರೋಗ್ಯ ಇಲಾಖೆಯನ್ನು ಒಳಗೊಂಡು ಮನೆ ಮನೆಗೆ ಭೇಟಿ ಕೊಟ್ಟು ಶೌಚಾಲಯವನ್ನು ಶುಚಿತ್ವವಾಗಿ ಇಟ್ಕೊಳ್ಳಿ, ನಿಮ್ಮ ಕುಡಿಯುವ ನೀರಿನ ತೊಟ್ಟಿಯನ್ನ ವಾರಕ್ಕೆ 2 ಬಾರಿ ಅದನ್ನ ಖಾಲಿ ಮಾಡಿ ಸ್ವಚ್ಛಗೊಳಿಸಿ ಮತ್ತೆ ಪುನಃ ನೀರನ್ನು ತುಂಬಿಸಿ ಹೊಸ ನೀರನ್ನು ತುಂಬಬೇಕು. ಅಲ್ಲಿ ಯಾವುದೇ ಒಂದು ಕ್ರಿಮಿಗಳ ಉತ್ಪತ್ತಿ ಆಗಬಾರ್ದು, ಸೊಳ್ಳೆ ಮೊಟ್ಟೆ ಇಡಬಾರ್ದು ಹೇಳುವ ಜಾಗೃತವನ್ನ ನಾವು ಗ್ರಾಮ ಸಭೆ ಮೂಲಕ, ವಾರ್ಡ್ ಸಭೆ ಮೂಲಕ ಮತ್ತು ಲಿಖಿತವಾಗಿ ಪ್ರಕಟಣೆ ಮಾಡುವ ಮೂಲಕ ಜನರನ್ನ ಜಾಗೃತಗೊಳಿಸಿ ಸ್ವಚ್ಛತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ನೀವು ಹಾಗೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಕಲ್ಪಿಸಿಕೊಟ್ಟಿದ್ದೀವಿ. ಇನ್ನು ಮುಂದೆ ಕೂಡ ಅದನ್ನ ಕೊಡಿಸುವ ವ್ಯವಸ್ಥೆ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇದೆ. ನಾವು ಅದನ್ನ ಕಾರ್ಯಗತಗೊಳಿಸ್ತಾ ಇದ್ದೀವಿ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಒಂದು ಸರ್ಕಾರದ ಇನ್ನೊಂದು ಯೋಜನೆ, ಒಂದು ಸಮರ್ಪಕವಾದ ಒಂದು ರುದ್ರಭೂಮಿಯನ್ನು ಸ್ಥಾಪನೆ ಮಾಡಬೇಕು. ಸರ್ಕಾರ ಹೇಳುತ್ತೆ ಅದು ರುದ್ರಭೂಮಿ ಅಲ್ಲ, ಅದು ಒಂದು ಶಾಂತಿಧಾಮ ತರ ಮಾಡಬೇಕು. ಅಲ್ಲಿ ಒಂದು ಕಾಂಪೌಂಡ್ ಹಾಕ್ಬೇಕು, ವಿದ್ಯುತ್ ಒಂದು ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ಕುಳಿತುಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ. ಇಂಥ ಒಂದು ರುದ್ರಭೂಮಿಯ ಒಂದು ವ್ಯವಸ್ಥೆ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೇಗಿದೆ? ಈಗ ನಮ್ಮಲ್ಲಿ ಬಹು ಕಾಲದಿಂದ ಹಿಂದಿನಿಂದಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ರುದ್ರಭೂಮಿ ಹೇಳುವ ಒಂದು ಭಾವನೆಗಳು, ಆಭಾಷೆಗಳು ಸರ್ಕಾರ ಕೊಟ್ಟಂತ ಒಂದು ಸ್ಲೋಗನ್. ನಾವೆಲ್ಲ ಸ್ಮಶಾನ ಅಂತ ಹೇಳ್ತೀವಿ ಇಲ್ಲಿ ಹಳ್ಳಿಯಲ್ಲಿ. ಆ ಸ್ಮಶಾನ ಅಂತಕ್ಕಂತ ಒಂದು ಭಾಗ ನಮ್ಮ ಹಳ್ಳಿಯಲ್ಲಿ ಅರಣ್ಯದಲ್ಲಿ ಒಂದು ಜಾಗ ಮೀಸಲಾಗಿರುತ್ತೆ. ಪರಿಸರ ನಾಶವಾದ ರೀತಿಯಲ್ಲಿ ಎಲ್ಲಿ ಬಯಲು ಪ್ರದೇಶ ಇದೆಯೋ ಆ ಮನೆಯಿಂದ ಕನಿಷ್ಠ ಕಿಲೋಮೀಟರ್ ಹೊರಗಡೆ ಹೋಗಿ ಆ ಸ್ಮಶಾನ ಭೂಮಿ, ಈಗಿನ ರುದ್ರಭೂಮಿ ಅಂತಕ್ಕಂಥ ಜಾಗಕ್ಕೆ ಹೋಗಿ ನಾವೆಲ್ಲ ದಹನ ಮಾಡುವಂತ ಕೆಲಸವನ್ನ ನಾವು ಹಿಂದಿನಿಂದ ಮಾಡ್ತಕ್ಕಂತ ಒಂದು ಭಾವನೆಗಳು, ಆ ಸಂಪ್ರದಾಯಗಳು ಮತ್ತು ನಮ್ಮ ಜನರ ಒಂದು ಭಾವನೆ ಹಾಗೆ ಇದೆ. ಮನೆಯ ಪಕ್ಕ ರುದ್ರಭೂಮಿ ಇರಬಾರ್ದು, ಕಿಲೋಮೀಟರ್ ಹೊರಗಡೆ ಇರಬೇಕು ಅಂತಕ್ಕಂಥ ಭಾವನೆ ಇದೆ. ಆ ಕಾರಣಕ್ಕಾಗಿ ನಾವು ಮನೆಯಿಂದ ಕಿಲೋಮೀಟರ್ ಆಚೆ ಆ ಒಂದು ಸ್ಮಶಾನವನ್ನ ರುದ್ರಭೂಮಿಯನ್ನು ಇಟ್ಕೊಂಡಿದ್ವಿ. ಈಗ ಅಧಿಕೃತವಾಗಿ ಸರ್ಕಾರದಿಂದ ಮಂಜೂರಿ ಆಗಿ ಬಂದಿದೆ. ಒಂದೊಂದು ಗ್ರಾಮಕ್ಕೆ ಒಂದೊಂದು ರುದ್ರಭೂಮಿ ಅಂತ ನಾವು ಮಂಜೂರಿ ಮಾಡಿ ಪ್ರತಿ ಗ್ರಾಮಕ್ಕೆ ಕನಿಷ್ಠ 3 ಎಕರೆ 4 ಎಕರೆ ಭೂಮಿಯನ್ನ ಮಂಜೂರಿ ಮಾಡಿ RTC ಕೂಡ ಸರ್ಕಾರ ನಮ್ಮ ಪಂಚಾಯತ್ಗೆ ಒದಗಿಸ್ಕೊಟ್ಟಿವೆ. ಸದ್ಯಕ್ಕೆ ನಮಗೆ ಕಾಂಪೌಂಡ್ ಅನ್ನು ಹಾಕಿಸಿ ಪಕ್ಕಾ ಕಾಂಪೌಂಡ್ ಹಾಕಬೇಕು ಅಂತಕ್ಕಂಥ ಸುತ್ತೋಲೆ ಬಂದಿದೆ. ನಮ್ಮಲ್ಲಿ ಸಂಪನ್ಮೂಲದ ಕೊರತೆಯಿಂದ ನಮ್ಮಲ್ಲಿ ಕಾಂಪೌಂಡ್ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೂ ಕೂಡ ಸ್ವಚ್ಛತೆಯಾಗಿಟ್ಟು ಎಲ್ಲರೂ ಕೂಡ ಸರ್ಕಾರ ನಿಗದಿ ಮಾಡಿದಂತ ರುದ್ರಭೂಮಿಯಲ್ಲೇ ನಾವು ದಹನ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಮಾಡಿದ್ವಿ. ಅದನ್ನ ಪಾಲಿಸ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ಜನರೇ ಮುಂದಾಗಿ ಬಂದು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಅಂತಹ ರುದ್ರಭೂಮಿಯಲ್ಲಿ ದಹನ ಮಾಡುವಂತ ಕೆಲಸಗಳು ಸರ್ಕಾರ ನಿಯಮಾವಳಿ ಪ್ರಕಾರ ಆಗ್ತಾ ಇದೆ. ಈಗ ಅದಕ್ಕೆ ನೀವು ಹೇಳಿದ ಹಾಗೆ ಆಸನ ವ್ಯವಸ್ಥೆ ಮತ್ತು ಕಾಂಪೌಂಡ್ ವ್ಯವಸ್ಥೆ ಆ ಒಂದು ಸರ್ಕಾರದ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸಂಪನ್ಮೂಲವನ್ನ ಕ್ರೋಢೀಕರಿಸಿಕೊಂಡು ಮಾಡುವಂತ ಆಲೋಚನೆ ನಾವು ಮಾಡಿದ್ದೇವೆ. ಮುಂದೆ ಕಾರ್ಯಗತಗೊಳಿಸುವುದಕ್ಕೆ ನಾವು ಎಲ್ಲ ಅದಕ್ಕೆ ಕಾರ್ಯಕರ್ತರಾಗ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬಾ ಸಂತೋಷ ಸರ್. ಪ್ರಾರಂಭದಲ್ಲಿ ತಾವು ರಾಮಲಿಂಗೇಶ್ವರ ಯುವಕ ಮಂಡಳ ಮತ್ತು ಸ್ನೇಹ ಬಳಗ ಯುವಕ ಮಂಡಳ ಎರಡನ್ನು ಕಟ್ಟಿ ಬೆಳೆಸಿದಿರಿ ಸರ್. ಯುವಕರಿಗೆ ಏನೊಂದು ಸಂದೇಶವನ್ನು ಹೇಳ್ತೀರಿ ಅವರು ಬದುಕು ಕಟ್ಕೊಳ್ಳಿಕ್ಕೆ ಸರ್? ಯುವಕರು ಮುಖ್ಯವಾಗಿ ವಿದ್ಯಾವಂತರಾಗಬೇಕು, ಸಾಮಾಜಿಕ ಕಳಕಳಿ ಇರಬೇಕು. ಆ ಸಾಮಾಜಿಕ ಕಳಕಳಿ ಜೊತೆಯಲ್ಲಿ ನಾವು ಸಮಾಜಕ್ಕೆ ನಮ್ಮ ದೇಶಕ್ಕೆ ಏನು ಕೊಡ್ತೀವಿ ಹೇಳೋದು ಮುಖ್ಯ. ಸರ್ಕಾರ, ದೇಶ, ಸಮಾಜ ನಮಗೇನು ಕೊಡ್ತು ಮುಖ್ಯ ಅಲ್ಲ, ನಾವೇನನ್ನ ಕೊಟ್ಟಿದ್ದೀವಿ. ಹಿರಿಯರು ಬಹಳಷ್ಟು ತ್ಯಾಗ ಮಾಡಿ ಬಲಿದಾನ ಮಾಡಿ ಕೊಟ್ಟಂತ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ, ಆ ದಿಸೆಯಲ್ಲಿ ನಾವು ಬೆಳೆದು ಬಂದಿದ್ದೀವಿ. ತಾವು ಸಹಿತ ವಿದ್ಯಾವಂತರಾಗಿ ಸಮಾಜಕ್ಕೆ ಸಮಾಜ ಮುಖ್ಯವಾಗಿ ತಾವು ಬೆಳಿಬೇಕು, ತಮ್ಮ ಕೊಡುಗೆಯನ್ನ ದೇಶಕ್ಕೆ ಸಮರ್ಪಿಸಬೇಕು. ವಿದ್ಯಾವಂತರಾಗಿ ಬಡವರಿಗೆ, ನಿರಾಶ್ರಿತರಿಗೆ ಮತ್ತು ಯಾರೇ ನಮ್ಮ ಊರಿಗೆ ಬಂದು ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬಂದು ಸಹಾಯವನ್ನ ಅಂಗಲಾಚಿದಾಗ ತಮ್ಮ ಕೈಯಾದಷ್ಟು ಮಟ್ಟಿಗೆ ತಮ್ಮಿಂದ ಆಗ್ತಕ್ಕಂಥ ಸಹಾಯವನ್ನ ಮಾಡಬೇಕು. ಉದಾಹರಣೆಗೆ ಹಲವಾರು ಬಿಸ್ನೆಸ್ದಾರರು ನಮ್ಮೂರಿಗೆ ಬರ್ತಾರೆ, ಇವತ್ತು ಬೇರೆ ಬೇರೆ ವ್ಯಾಪಾರಕ್ಕೆ ಬರ್ತಾರೆ,
ಬೇರೆ ಬೇರೆ ಕಷ್ಟ ನಷ್ಟಗಳು ಬಂದಾವಾಗ ಆಶ್ರಯದಾತ ಬರ್ತಾರೆ, ಅವರಿಗೆ ಸಹಾಯ ಮಾಡಬೇಕು, ಪರಿಚಯ ಮಾಡಿಕೊಡ್ಬೇಕು. ಊರಿನ ಮೂಲ ಮೂಲೆಯಲ್ಲಿ ಇಂಥಲ್ಲಿ ಹೋಗಿ ನೀವು ವಾಸ್ತವ್ಯ ಮಾಡಿ ನಿಮಗೆ ಸಹಾಯವನ್ನು ಕೊಡ್ತಾರೆ. ಇವತ್ತು ನಮ್ಮಲ್ಲಿ ಒಂದು ಗಾದೆ ಇದೆ, ನಾವು ಬಂದವರಿಗೆ ಅನ್ನದಾನ ಮಾಡಬೇಕು. ಒಂದ್ ವೇಳೆ ಅನ್ನದಾನ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಅಂತಹ ಒಂದು ಸಂಸ್ಥೆಯನ್ನ, ಅಂತಹ ಸ್ಥಳವನ್ನ, ಅಂತಹ ವ್ಯಕ್ತಿಗಳನ್ನ ಪರಿಚಯ ಮಾಡಬೇಕು ಅಂತ ನಾನು ನೋಡಿ ಹಿರಿಯರ ಒಂದು ಮಾರ್ಗದರ್ಶನದೆಲ್ಲ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ನೀವು ಸಹಾಯ ಮಾಡಬೇಕು. ವಿದ್ಯಾವಂತರಾಗಿ ಮೊದಲು ಜನಸಾಮಾನ್ಯರಾಗಿ ನೀವು ಬದುಕಬೇಕು. ಸಮಾಜಕ್ಕೆ ನಿಮ್ಮ ಒಂದು ಕೊಡುಗೆ ನಮ್ಮ ಊರಿಗೆ, ನಮ್ಮ ಗ್ರಾಮ ಪಂಚಾಯತಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆ, ಅದು ಯಾವುದೇ ವಿಭಾಗ ಆಗಿರ್ಬೇಕು, ಸಾಂಸ್ಕೃತಿಕವಾಗಿ ಆಗಿರ್ಬಹುದು, ಮತ್ತೆ ಇಲ್ಲಿ ಅಭಿವೃದ್ಧಿ ದಿಶೆಯಿಂದ ಆಗಿರ್ಬಹುದು, ಒಬ್ಬ ಉದ್ಯಮಿಯಾಗಿ ಆಗಿರ್ಬಹುದು, ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡೋದಾಗಿರ್ಬಹುದು. ಉದಾಹರಣೆಗೆ ನಮ್ಮಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ಇವತ್ತು ಶುಗರ್ ಫ್ಯಾಕ್ಟರಿ ಓನರ್ ಆಗಿ ವಿವೇಕ್ ಹೆಬ್ಬಾರ್ ಅವರು, ಮಾನ್ಯ ವಿವೇಕ್ ಹೆಬ್ಬಾರ್ ಅವರು ಶುಗರ್ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿದ್ರು ಪಕ್ಕದ ಜಿಲ್ಲೆಯಲ್ಲಿ. ಅವರು ಇವತ್ತು ಕನಿಷ್ಠ ನಮ್ಮ ತಾಲೂಕಿನ 2,000ಕ್ಕೂ ಮಿಕ್ಕಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲಿಸಿಕೊಟ್ಟು ಮಾನ್ಯ ವಿವೇಕ್ ಹೆಬ್ಬಾರ್ ಸರ್ ಅವರು. ಹಾಗೆ ನೀವು ಕೂಡ ವಿವಿಧ ಯೋಜನೆಯಲ್ಲಿ ತೊಡಗಿಸ್ಕೊಂಡು ಉದ್ಯೋಗವನ್ನು ಮಾಡಿ, ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ನಮ್ಮ ಹಳ್ಳಿಯಲ್ಲಿ ಕೈಗಾರಿಕೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಕಾರಣ 24 ಗಂಟೆ ವಿದ್ಯುತ್ತನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಕಾರಣಕ್ಕಾಗಿ ವಿದ್ಯುತ್ತನ್ನ ಬಳಕೆ ಮಾಡದೇ ಮಾಡ್ತಕ್ಕಂಥ ಕೈಗಾರಿಕೆಗಳು, ಬುಟ್ಟಿ ನೇಯುವಿಕೆ, ಚಾಪೆ ನೇಯುವಿಕೆ, ಹಲವಾರು ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ಟ್ರೈಸಮ್ ಯೋಜನೆಗಳು, ಕಸೂತಿ ಕಾರ್ಯಕ್ರಮಗಳು ಮಾಡಬಹುದು. ಹಾಗೆ ನಮ್ಮ ಕೃಷಿಕರಿಗೆ ನಾವು ಬೆಳೆದಂತ ಅಡಿಕೆ ತೋಟದಲ್ಲಿ ಬೆಳತಕ್ಕಂತ ಹಾಳೆಯನ್ನು ಉಪಯೋಗಿಸ್ಕೊಂಡು ನಾವು ಪ್ಲೇಟ್ ಅಂತ ಹೇಳ್ತೇವೆ, ತಾಟ್ ಹೇಳ್ತೇವೆ, ಅದನ್ನ ನಾವೇ ತಯಾರಿಸಿಕೊಂಡು ನಾವು ಸಣ್ಣ ಕೈಗಾರಿಕೆ ಮಾಡ್ಕೊಂಡು ಉದ್ಯೋಗ ಕಲ್ಪಿಸಿಕೊಂಡು ಅದನ್ನ ನಾವು ಜೀವನೋಪಾಯಕ್ಕಾಗಿ ಅಂತ ಪ್ಲೇಟ್ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ನಾವು ಬೆಳೀತಕ್ಕಂತ ಬಾಳೆಕಾಯಿ ಅಂತ ನಾವು ಪ್ರತಿ ತಿಂಗಳ ಹೊರ ರಾಜ್ಯಕ್ಕೆ ಕಳಿಸ್ತೀವಿ. ಅದನ್ನ ನಾವೇ ಇಲ್ಲಿ ಉಪಯೋಗ ಮಾಡ್ಕೊಂಡು ಸಣ್ಣ ಪುಟ್ಟ ತಿನಿಸುಗಳನ್ನ, ಡ್ರೈ ಫುಡ್ಗಳನ್ನ ನಾವೇ ತಯಾರು ಮಾಡಿಕೊಂಡು ಸ್ವಸಹಾಯ ಸಂಘಗಳ ಮೂಲಕ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು, ಉದ್ಯೋಗವನ್ನು ನಿರ್ಮಾಣ ಮಾಡ್ಕೊಳ್ಳಿ. ಈಗಾಗಲೇ ಹಲವಾರು ಸಂಸ್ಥೆಗಳು ಹುಟ್ಟುಕೊಂಡಿವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೇಳ್ತಕ್ಕಂಥ ಸಂಸ್ಥೆ ನಮ್ಮಲ್ಲಿ ಹಲವಾರು ಯೋಜನೆ ಹುಟ್ಟುಕೊಂಡಿವೆ. ಹಾಗೆ ನಮ್ಮ ಸರ್ಕಾರದ ಯೋಜನೆಯಲ್ಲಿ NRLM ಸಂಜೀವನಿ ಸಂಘ ಅಂತಿದೆ. ಆ ಸಂಘದ ಮೂಲಕ ಸ್ಥಳೀಯ ಹೆಣ್ಣು ಮಕ್ಕಳಿಗೆ, ಗೃಹಿಣಿಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಟ್ಟಿದೆ. ಸುತ್ತುನಿಧಿಯನ್ನ ಗ್ರಾಮ ಪಂಚಾಯತ್ ಮೂಲಕ ವಿನಂತಿ ಮಾಡಿದಾಗ ಸರ್ಕಾರ ಕೊಡ್ತಾ ಅದನ್ನು ಹಂಚುತ್ತಾ ಇದ್ದೀವಿ. ಅದನ್ನು ಉದ್ಯೋಗ ಮಾಡಿಕೊಳ್ಳಿ, ಸಣ್ಣ ಸಣ್ಣ ಉದ್ಯೋಗ ಮಾಡಿ. ಹಾಗೆ ನೀವು ದೊಡ್ಡ ದೊಡ್ಡ ಇಲಾಖೆಗೆ ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ಯಾವುದೇ ಉದ್ಯೋಗ ಮಾಡಿ, ವಕೀಲರಾಗಿರ್ಬೋದು, ನಿಮ್ಮ ಸೇವೆಯಲ್ಲಿ ಅಲ್ಪ ಸಹಾಯವನ್ನ ನೀವು ಕಲ್ತಂತ ಶಾಲೆಗಳಿಗೆ, ನೀವು ಕಲ್ತಂತ ಒಂದು ಸಂಸ್ಥೆಗಳಿಗೆ, ನೀವು ನಿಮ್ಮ ಊರಿಗಾಗಿ ಒಂದು ರೂಪಾಯಿಯಲ್ಲಿ 10 ಪೈಸೆ ಭಾಗವಷ್ಟಾರು ಶ್ರಮವನ್ನ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಹಲವಾರು ವಿಭಾಗದ ಮೂಲಕ ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ, ಸೂಚನೆಯನ್ನ, ಮಾರ್ಗದರ್ಶನವನ್ನ ನಾನೊಬ್ಬ ಸ್ಥಳೀಯ ಪಂಚಾಯತ್ ಅಧ್ಯಕ್ಷನಾಗಿ, ಜನಪ್ರತಿನಿಧಿಯಾಗಿ, ಸ್ನೇಹ ಜೀವಿಯಾಗಿ, ಒಬ್ಬ ಸಂಘ ಜೀವಿಯಾಗಿ ಮುಂದಿನ ಪೀಳಿಗೆಯ ಯುವಕರಿಗೆ ಮತ್ತು ಮುಂದಿನ ಎಲ್ಲ ಸಾಮಾಜಿಕ ವ್ಯವಸ್ಥೆ ಬರ್ತಕ್ಕಂಥ ನಾಯಕರುಗಳಿಗೆ ನನ್ನ ವಿನಂತಿಯನ್ನ ನಾನು ಮಾಡಿದ್ದೇನೆ. ಆ ದಿಸೆಯಲ್ಲಿ ನಮ್ಮ ಊರು, ನಮ್ಮ ಗ್ರಾಮ ಪಂಚಾಯತ್ ಮುಂದುವರಿತಾ ಇದೆ. ತುಂಬಾ ಸಂತೋಷ ಸರ್. ಮಾವಿನಮನೆ ಭಾಗದ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಇಲ್ಲಿಯೂ ಕೂಡ ತಾವು ಅಧ್ಯಕ್ಷರ ಕೆಲಸ ಕಾರ್ಯಗಳನ್ನು ಮಾಡಿದಿರಿ. ಜೊತೆಗೆ ಈ ಭಾಗದ ಸೇವಾ ಸಹಕಾರಿ ಸಂಘ, ಅಲ್ಲಿಯೂ ಕೂಡ ಈಗ 2ನೇ ಬಾರಿಗೆ ನಿರ್ದೇಶಕರಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅಲ್ಲಿ ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯಗಳು ನಡೀತು ಸರ್? ಮೊಟ್ಟ ಮೊದಲನೇದಾಗಿ ಸರ್ಕಾರ ಸಿಗ್ತಕ್ಕಂತ ಹಲವಾರು ಯೋಜನೆಗಳು ಸಹಕಾರಿ ಸಂಘದ ಮೂಲಕ ಇವತ್ತು ಕೊಡುವಂತ ಒಂದು ವ್ಯವಸ್ಥೆ ಬಂದಿದೆ. ಇದೊಂದು ಒಕ್ಕೂಟದ ವ್ಯವಸ್ಥೆ. ಸಹಕಾರಿ ಸಂಘ, ಗ್ರಾಮ ಪಂಚಾಯತ, ಈ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಇವೆಲ್ಲ ಒಕ್ಕೂಟ. ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹಳ್ಳಿಯಿಂದ ದಿಲ್ಲಿಗೆ ಹೇಳ್ತೇವಲ್ಲ, ಅದರಂತೆ ಈ ಹಳ್ಳಿಯಿಂದ ದಿಲ್ಲಿವರೆಗೆ ಯಾವ ಸ್ತರದ ಸರ್ಕಾರಗಳು, ಸಂಸ್ಥೆಗಳು ಅವೆಲ್ಲ ಅಣ್ಣ ತಮ್ಮಂದಿರ ಕೆಲಸ ಮಾಡ್ತಕ್ಕಂಥ ಒಂದು ಸರ್ಕಾರದ ಒಂದು ಸುತ್ತೋಲೆಗಳು, ಆದೇಶಗಳು ಇವೆಯೋ ಅದನ್ನು ಪಾಲಿಸೋದಕ್ಕೆ ಮೊದಲ ಆದ್ಯತೆಯನ್ನ ನಾವು ಕೊಡ್ತಾ ಇದ್ದೀವಿ. ಅದ್ರ ಮೂಲಕ ಸಹಕಾರಿ ಸಂಘದ ಮೂಲಕ ಕೃಷಿಗೆ ಸಿಗ್ತಕ್ಕಂಥ 0% ಅಲ್ಲಿ ಬೆಳೆ ಸಾಲ, ಆ ಸಾಲವನ್ನ ಪ್ರತಿಯೊಬ್ಬ ಖಾತೆದಾರರಿಗೆ, ರೈತರಿಗೆ, ಅದರಲ್ಲೂ ಮುಖ್ಯವಾಗಿ ಬಡ ದೀನದಲಿತರಿಗೆ, RTC ಹೊಂದಿರತಕ್ಕಂಥ ರೈತರಿಗೆ, ರೈತ ಮಹಿಳೆಯರಿಗೆ ಆ 0% ಕೊಡ್ತಕ್ಕಂಥ ಬೆಳೆ ಸಾಲ ವಿತರಣೆಯನ್ನ ನಾವು 100ಕ್ಕೆ 100 ಯಶಸ್ವಿಯಾಗಿ ವಿತರಣೆ ಮಾಡಿದ್ದೀವಿ ಸಹಕಾರ ಸಂಘದ ಮೂಲಕ. ಹಾಗೆ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಕಾಲಕ್ಕೆ ಕೊಡ್ತಕ್ಕಂಥ ಸಹಾಯಧನ ಮೊದಲು 2% ಇತ್ತು, ಆಮೇಲೆ 3% ಆಯ್ತು, ಹಾಗೆ 5% ಆಯ್ತು ಸಹಾಯಧನ. ಅದನ್ನು ಸಹಿತ ನಮ್ಮ ನಂದಿನಿ
ಹಾಲು ಒಕ್ಕೂಟ ಧಾರವಾಡ ಒಕ್ಕೂಟದ ಮೂಲಕ ಸರ್ಕಾರದ ಮೂಲಕ ಅವರಿಗೆ ಜಮಾ ಆಗುತ್ತೆ. ನಂದಿನಿ ಧಾರವಾಡ ಒಕ್ಕೂಟದ ಮೂಲಕ ಹಲವಾರು ತಾಲೂಕಿನ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಹಾಲು ಉತ್ಪಾದಕ ಸಂಸ್ಥೆಗಳಿಗೆ ಜಮಾ ಆಗುತ್ತೆ. ಅದು ಬಂದ ತಕ್ಷಣ ನಾವು ಸಮಿತಿ ಸಭೆಯನ್ನು ಕರೆದು ರೈತರನ್ನ ಕರೆದು ಸಹಾಯಧನವನ್ನು ಅವರವರ ಖಾತೆಗಳಿಗೆ ವ್ಯವಸ್ಥಿತವಾಗಿ ಜಮಾ ಮಾಡ್ತೇವೆ. ಮತ್ತು ರೈತರುಗಳಿಗೆ ಸಹಕಾರ ಸಂಘದ ಮೂಲಕ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳು, ಆ ರಸಗೊಬ್ಬರಗಳ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸಾವಯವ ಗೊಬ್ಬರ ಬೇಕಾದವರಿಗೆ ಸಾವಯವ ಗೊಬ್ಬರವನ್ನೇ ಹೆಚ್ಚು ಉಪಯೋಗಿಸಿ, ರಾಸಾಯನಿಕ ಉಪಯೋಗಿಸಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಈಗ ಸದ್ಯಕ್ಕೆ ಸಾವಯವ ಗೊಬ್ಬರಗಳನ್ನ ತರಿಸಿಕೊಂಡು ಹೊರಗಡೆಯಿಂದ ನಮ್ಮ ಜಿಲ್ಲೆಯ ಅನೇಕ ಜಿಲ್ಲೆಗಳಿಂದ ನಾವು ಅದನ್ನ ಸಂಪರ್ಕಿಸಿ ಪರ್ಚೇಸ್ ಮಾಡಿ ಸಾವಯವ ಗೊಬ್ಬರಗಳನ್ನ ಸಹಕಾರ ಸಂಘದ ಮೂಲಕ ರೈತರಿಗೆ ಒದಗಿಸ್ಕೊಡ್ತಾ ಇದ್ದೀವಿ. ಇನ್ನು ಯಶಸ್ವಿ ಇರತಕ್ಕಂತ ಒಂದು ಯೋಜನೆ ವಿಮಾ ಯೋಜನೆ, ಹಾಗೆ ಫಸಲ ಬಿಮಾ ಯೋಜನೆಯಲ್ಲಿ ಮತ್ತೊಂದು ಹಲವಾರು ಯೋಜನೆ ನಮ್ಮಲ್ಲಿ ಪ್ರಧಾನಮಂತ್ರಿ ನಮ್ಮ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದ್ಮೇಲೆ ಫಸಲ್ ಬಿಮಾ ಯೋಜನೆ ಜಾರಿಯಾಗಿದೆ. ಅದು ಸಹಿತ ಬರ್ತಾ ಇದೆ. 1 ವರ್ಷಕ್ಕೆ 6,000 ರೂಪಾಯಿ ಒಬ್ಬ ರೈತರಿಗೆ ಕೃಷಿಕರಿಗೆ ಕೊಡ್ತಕ್ಕಂಥ ಯೋಜನೆ, ಅದು 100ಕ್ಕೆ 100 ಯಶಸ್ವಿಯಾಗಿ ಜನರಿಗೆ ಸಿಗ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತ್, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಸಹಕಾರಿ ಸಂಘ ಇವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು. ಆ ರೈತರನ್ನ ಗುರುತಿಸಬೇಕು. ಅವರಿಗೆ ಎಲ್ಲೆಲ್ಲಿ ಏನೇನು ಕೆಲಸ ಬೇಕು, ಯಾವ ಇಲಾಖೆ ಕೆಲಸ ಬೇಕು ಕೆಲಸವನ್ನ ನಾವು ಅವರನ್ನ ಸಂಪರ್ಕ ಮಾಡಿ ನಾವೇ ಸ್ವತಃ ಇಲಾಖೆ ಒಳಗೂಡಿ ಮನೆ ಮನೆಗೆ ಭೇಟಿ ಮಾಡಿ ಅಂತವ್ರನ್ನ ಗುರುತಿಸಿಕೊಂಡು ಆ ಯೋಜನೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ಮತ್ತು ವಿಮಾ ಯೋಜನೆ, ಬೆಳೆ ವಿಮೆ ಅಂತ ನಮ್ಮಲ್ಲಿ ಸಣ್ಣ ಒಂದು ಪಂಚಾಯತ್ ಇದು. ಈಗಾಗಲೇ ಸರ್ಕಾರದ 2011ನೇ ಇಸವಿಯ ಜನಗಣತಿ ಪ್ರಕಾರ 3,500 ಜನಸಂಖ್ಯೆ ನಮ್ಮಲ್ಲಿ ಇವೆ. ಆ ದಿವಸದ 11ನೇ ಇಸವಿ ಜನಗಣತಿ ಪ್ರಕಾರ ಈಗ ನಾವು ಕನಿಷ್ಠ 8,000ಕ್ಕೂ ಮಿಕ್ಕಿ ಜನಸಂಖ್ಯೆಯನ್ನು ನಾವು ಈಗ ಹೊಂದಿದ್ದೇವೆ. ಈಗಾಗಲೇ ಎಲ್ಲರ ಮನೆಗೂ ಭೇಟಿ ಕೊಟ್ಟು ಸರ್ಕಾರದಿಂದ ಸಹಕಾರಿ ಸಂಸ್ಥೆ ಮೂಲಕ ಕೊಡ್ತಕ್ಕಂಥ ಯೋಜನೆಯನ್ನ ತಲುಪಿಸಿ ಬೆಳೆ ವಿಮೆ ಯೋಜನೆಯನ್ನ ನಮ್ಮಲ್ಲಿ ಈಗಾಗಲೇ ಕಳೆದ 23-24ನೇ ಇಸವಿಯಲ್ಲಿ 60 ಲಕ್ಷಕ್ಕೂ ಮಿಕ್ಕಿ ಬೆಳೆ ವಿಮೆ ಯೋಜನೆಯನ್ನ ನಾವು ರೈತರಿಗೆ ಒದಗಿಸಿಕೊಟ್ಟಿದ್ದೀವಿ. ಹಾಗೆ ಸರ್ಕಾರ ವಿವಿಧ ಯೋಜನೆ, ಈಗ ರೈತರಿಗೆ ಬೆಳೆ ಹಾನಿಯಾದಾಗ ವಿಮಾ ಕಲ್ಪನೆ ಒಂದು ಯೋಜನೆ ಬರ್ತಾ ಇದೆ, ಅದನ್ನು ಕೂಡ ಕೊಡಿಸ್ತಾ ಇದ್ದೀವಿ. ಅದನ್ನು ಸಹಿತ ಸಹಕಾರಿ ಸಂಘವೇ ರೈತರಿಗೆ ಸಹಾಯ ಮಾಡಿ ಅವರಿಗೆ ಒಂದು ಮಾಧ್ಯಮಿಕ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ 3% ಯೋಜನೆಯ ಸಾಲ ಇದೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಕೆಡಿಸಿ ಬ್ಯಾಂಕ್ ಹೇಳ್ತೇವಲ್ಲ, ಆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಕೆಡಿಸಿ ಬ್ಯಾಂಕ್ ರೈತರ ಬ್ಯಾಂಕು, ಆ ಬ್ಯಾಂಕ್ ಮೂಲಕ ಮಾಧ್ಯಮಿಕ ಸಾಲವನ್ನ 1 ವರ್ಷಕ್ಕೆ ನಮ್ಮ ಸೇವಾ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಕನಿಷ್ಠ 8 ಕೋಟಿ ಸಹಾಯವನ್ನು ಕೊಡಿಸಿದ್ದೀವಿ. ಅದಕ್ಕೆ ಮುಖ್ಯವಾಗಿ ನಮ್ಮ ಶಾಸಕರು, ಸ್ಥಳೀಯ ಶಾಸಕರಾಗಿ, ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರಾಗಿ, ಈ ಹಾಲಿ ನಿರ್ದೇಶಕರು ಹೌದು, ಮೊದಲಿಂದ ಅವರು ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ರಾಜ್ಯ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರು, ಅವರ ಮೂಲಕ ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾವಿಮನೆ ಸೇವಾ ಸಹಕಾರಿ ಸಂಘದ ಜನಪ್ರತಿನಿಧಿಗಳ ಮೂಲಕ ಮಾಹಿತಿಯನ್ನು ಪಡ್ಕೊಂಡು ರೈತರ ಮನೆ ಬಾಗಿಲಿಗೆ ಆ ಸಹಾಯವನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾನ್ಯ ಶಾಸಕರು ಶಿವರಾಮ್ ಹೆಬ್ಬಾರ್ ಮಾಡಿದ್ದಾರೆ. ಜೊತೆಯಲ್ಲಿ ರೈತರಿಗೆ ಸಿಗ್ತಕ್ಕಂತ ಗೃಹ ಸಾಲ 3% ಅಲ್ಲಿ ಒಂದು ಕುಟುಂಬಕ್ಕೆ 50 ಲಕ್ಷಕ್ಕೆ ಮಿಕ್ಕದಂತೆ ಆ ಸಹಾಯವನ್ನ, ಆ ಸಬ್ಸಿಡಿ ಸಹಾಯವನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಮ ಸಹಕಾರ ಸಂಘದ ಮೂಲಕ ನಾವು ತಲುಪಿಸಿಕೊಟ್ಟಿದ್ದೀವಿ. ವಿವಿಧ ಯೋಜನೆ, ಯಾವುದೇ ಸಹಾಯವನ್ನ, ಯಾವುದೇ ಯೋಜನೆಯನ್ನ ಸರ್ಕಾರ ಆ ಸಕಾಲಕ್ಕೆ ಸಂಬಂಧಪಟ್ಟಂತೆ ಯೋಜನೆ ರೂಪಿಸಿದಾಗ ನಾವು ಚಾಚು ತಪ್ಪದೆ ರೈತರಿಗೆ ಸಂಘದ ಮೂಲಕ ನಾವು ಅದನ್ನು ಕೊಡುವ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಯಲ್ಲಿ ಇನ್ನೊಂದು ವಿಶೇಷ, ಇದು ಎಲ್ಲಾ ಜಿಲ್ಲೆಯಲ್ಲಿ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ನಾವು ರೈತರಿಗೆ ಮಳೆಗಾಲದಲ್ಲಿ ಯಾವುದೇ ಒಂದು ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ವ್ಯಾಪಾರ ವಹಿವಾಟು ನಡೆಯೋದಿಲ್ಲ. ಆ ಕಾಲಕ್ಕೆ ನಾವು ಮಳೆಗಾಲದಲ್ಲಿ ಕಿರಾಣಿಯನ್ನ ಉದ್ರೆ ಕೊಡ್ತೇವೆ, ನಾವು ತರಿಸ್ಕೊಡ್ತೇವೆ ಸಂಘದ ಮೂಲಕ. ರೇಷನ್ ಅನ್ನ ಕೊಡಿಸ್ತೇವೆ, ಕಾಲಕ್ಕೆ ತಿಂಗಳಿಗೊಮ್ಮೆ ಕೊಡ್ತೇವೆ. ಮಧ್ಯಾವಧಿ ಸಾಲ ಅಂತ ನಾವು ಒಂದು ಕಮಿಟಿ ನಿರ್ಣಯ ಮಾಡಿ ಆ ಸಾಲಕ್ಕೆ ತಕ್ಕಂತೆ, ಆ ರೈತರಿಗೆ ತಕ್ಕಂತೆ, ಅವನ ಅರ್ಜೆಂಟಿಗೆ, ಅವನ ಕಷ್ಟಕ್ಕೆ ನೆರವಾಗುವ ರೂಪದಲ್ಲಿ ಅವರಿಗೆ ಆ ಅಡಿಕೆ ಬೆಳೆಯ ಆಸಾಮಿ ಸಾಲ ಅಂತ ಹೇಳ್ತೇವೆ, ಅಡ್ವಾನ್ಸ್. ಒಂದು ವ್ಯಕ್ತಿ 5 ಕ್ವಿಂಟಲ್ ಅಡಿಕೆ ಬೆಳೀತಾನೆ ಅಂತಾದ್ರೆ 2.5 ಕ್ವಿಂಟಲ್ ಮಾಸೂಲಿಗೆ ತಕ್ಕಂತೆ ಮಾಧ್ಯಮಿಕ ಸಾಲ ಜೊತೆಯಲ್ಲಿ ಆಸಾಮಿ ಸಾಲ ಅಂತ ಹೇಳ್ತೇವೆ ಇಲ್ಲಿ. ಅಂತ ಮಧ್ಯವಧಿ ಸಾಲವನ್ನ ನಾವು ರೈತರಿಗೆ ವಿತರಣೆ ಮಾಡ್ತೇವೆ ಸಹಕಾರ ಸಂಘದ ಮೂಲಕ. ಆ ಸಾಲವನ್ನು ಪಡೆದು ವರ್ಷಕ್ಕೊಮ್ಮೆ ಅದನ್ನ ಬಡ್ಡಿ ಸಹಿತ ಸಾಲ ಮರುಪಾವತಿ ಮಾಡಿ ಮತ್ತು ಹೊಸ ಸಾಲ ಕೊಡುವಂತ ವ್ಯವಸ್ಥೆ ನಮ್ಮ ಸಹಕಾರ ಸಂಘದ ಮೂಲಕ ನಾವು ಅದನ್ನ ಕೊಡಿಸ್ತಾ ಇದ್ದೀವಿ. ಇದು ಕೂಡ ರೈತರಿಗೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಕೊಡ್ತಕ್ಕಂಥ ಯೋಜನೆ. ಇದು ಎಲ್ಲಾ ಜಿಲ್ಲೆಯಲ್ಲಿ ಇಲ್ಲ, ನಮ್ಮ ತಾಲೂಕಲ್ಲಿ ಇದೆ. ನಾವು
25 ಕೋಟಿ ಆಸಾಮಿ ಸಾಲವನ್ನು ಕೊಡ್ತಾ ಇದ್ದೀವಿ ನಮ್ಮ ಸಂಘದ ಮೂಲಕ. 8.5 ಕೋಟಿ ಬೆಳೆ ಸಾಲ ಅಂದ್ರೆ 0% ಅಲ್ಲಿ ಕೊಡ್ತಾ ಇರೋದು. ಅದರಲ್ಲೂ 5 ಲಕ್ಷದ ಮೇಲ್ಪಟ್ಟು ಬೆಳೆ ಸಾಲ ತಗೊಂಡವರಿಗೆ 0% ಇಲ್ಲ. 5 ಲಕ್ಷಕ್ಕೂ ಕಡಿಮೆ ಮೊತ್ತ ತೆಗೆದುಕೊಂಡಂತ ರೈತರಿಗೆ 0% ಬೆಳೆ ಸಾಲ ಇದೆ. ಹಾಗೆ ಇನ್ನು ವಿವಿಧ ಯೋಜನೆಯಲ್ಲಿ ವಾಹನ ಸಾಲ ಕೊಡ್ತೀವಿ ಸಹಕಾರ ಸಂಘದ ಮೂಲಕ. ಯಾವುದೇ ವಾಹನ ಬೇಕಾದ್ರೂ ಒಂದು 2 ವೀಲರ್ ಇಂದ ಹಿಡಿದು ದ್ವಿಚಕ್ರ ವಾಹನ ನಾವು ಹೇಳ್ತೇವಲ್ಲ ಬೈಕ್ ಅಂತ, ಬೈಕ್ ಇಂದ ಹಿಡಿದು JCP ಯಂತ್ರ ಆಗಿರ್ಬೋದು, ಹಿಟಾಚ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಎಲ್ಲಾ ತರದ ವಾಹನಗಳಿಗೆ ನಮ್ಮ ಸೇವಾ ಸಹಕಾರಿ ಸಂಘದ ಮೂಲಕ ನಮ್ಮ ಬ್ಯಾಂಕಿನ ಮೂಲಕ ಆ ವ್ಯವಸ್ಥೆ ಮಾಡುವುದಕ್ಕೆ ನಾವು ತಾಲೂಕಿನಲ್ಲಿ ಯಶಸ್ವಿಯಾಗಿದ್ದೀವಿ. ತುಂಬಾ ಸಂತೋಷ ಸರ್. ಈಗಾಗಲೇ ಜನ ಮೆಚ್ಚಿದ ನಾಯಕ ಈ ಭಾಗದ ಶಾಸಕರ ಬಗ್ಗೆ ಸಾಕಷ್ಟು ಹೇಳಿದಿರಿ. ಆದ್ರೂ ಕೂಡ ಈ ಒಂದು ಟೈಮಲ್ಲಿ ಅವರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ಯಾಕಂದ್ರೆ ನಿಮ್ದು ಇವತ್ತಿನ ನಿನ್ನೆಯ ರಾಜಕಾರಣ ಅಲ್ಲ ಸರ್, 34 ವರ್ಷ. ಯಾವ ರೀತಿ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ಒಂದು ಸಣ್ಣ ಪರಿಚಯ ಹೇಳ್ಬೇಕಾಯ್ತು. ನೀವು ಕೇಳಿದ ಪ್ರಶ್ನೆಗೆ ನಾವು ಹೇಳ್ತೇವಲ್ಲ ಸಿಂಹಾವಲೋಕನ ಅಂತ ಹೇಳ್ತೇವಲ್ಲ, ಹೇಳಲೇಬೇಕು. ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯವಾಗಿದೆ. ಮಾನ್ಯ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಸಾಹೇಬರು ನಮ್ಮ ಇಲ್ಲೇ ಇದ್ದಾರೆ, ನಮ್ಮ ಸಾಕ್ಷಿ ನಾಯಕರು. ಇವರು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗಬಹುದು. ಅವರ ಜೀವನದ ಮೊದಲ ಅವಧಿಯಲ್ಲಿ ನನ್ನ ಹಾಗೆ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬಂದು ಮಾಮೂಲಿ ಕೃಷಿಕರಾಗಿ ಅವ್ರ ದೊಡ್ಡ ಕುಟುಂಬ ಅಂಕೋಲಾ ತಾಲೂಕಿನ ಶಿವಕಾಯಿ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟು ಬಂದಂತವರು. ಅವರು ಹೊನ್ನಾವರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪ್ರೌಢ ಶಿಕ್ಷಣವನ್ನ ಮುಗಿಸಿ ಹೊನ್ನಾವರದಲ್ಲಿ ಕಾರ್ಯ ಶಿಕ್ಷಣ ಮುಗಿಸಿ ಬಂದವರು ನಮ್ಮ ಹೆಬ್ಬಾರ್ ಸರ್ ಅವರು. ಹಾಗೆ ನಮ್ಮ ಅಂಕೋಲಾ ಶಿವಕಾರಿ ಬಂದು ಅವ್ರ ತಂದೆಯವರ ಕಾಲದಲ್ಲಿ ಅಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ಕೃಷಿಕರಾದ್ರು. ಆಮೇಲೆ ಯಲ್ಲಾಪುರ ತಾಲೂಕಿನ ಅರಬೈಲ್ ಅಂತಕ್ಕಂಥ ಗ್ರಾಮಕ್ಕೆ ಬಂದು ಅಲ್ಲೂ ವ್ಯವಸಾಯ ಮಾಡಿ ಭೂಮಿಯನ್ನು ಖರೀದಿಸಿ ಅಲ್ಲಿ ರೈತರಾಗಿ ಕೃಷಿಕರಾಗಿ ಕೆಲಸ ಮಾಡಿದಂತವರು. ಆ ಸಂದರ್ಭದಲ್ಲಿ ಬಹಳ ಕಷ್ಟ ದಿವಸ ನಾನು ಕೇಳಿರೋದು, ನಮ್ಮ ತಂದೆ ಕಾಲದ ಹೇಳಿರೋದು, ನಾನು ನೋಡಿದ್ದಲ್ಲ, ನಾನು ಸಣ್ಣವಿದ್ದೇನೆ. ಈಗಲೂ ಕೂಡ ಅವರ ಸಮ ವಯಸ್ಸಿನ ಕಾಲದ ಹೇಳ್ತಾರೆ. ಇವತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಲಿ ಮಾಡಿಕ್ ಬರ್ತಿದ್ರು. ಯಾವ ಕೂಲಿ ಅಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಟ್ರ್ಯಾಕ್ಟರ್ ಸ್ವತಃ ಅವರೇ ಓಡಿಸ್ಕೊಂಡು ದಿವಸಕ್ಕೆ ಒಂದು ಊಟ ಮಾಡಿ ಅಲ್ಲಿಂದ ಬರ್ತಕ್ಕಂತ ಆ ಟ್ರ್ಯಾಕ್ಟರ್ ನ ಓಡಿಸಿ ಬಂದಿರ್ತಕ್ಕಂತ ಆ ಒಂದು ದಿನದ ಸಂಭಾವನೆ ಕೂಲಿ ಎಷ್ಟು 100, 200, 300 ಕೊಡ್ಬೋದಾಗಿತ್ತು ಅಂದ್ರೆ ಟ್ರ್ಯಾಕ್ಟರ್ ಓಡಿಸಿದ್ರೆ. ಅಷ್ಟು ಕಡಿಮೆ ಸಂಭಾವನೆಯಲ್ಲಿ ಅವರು ಜೀವಿಸಿಕೊಂಡು ಟ್ರ್ಯಾಕ್ಟರ್ ಡ್ರೈವರ್ ಆಗಿ ಹಮಾಲಿಯಾಗಿ ಕೃಷಿಕರ ಕೆಲಸ ಮಾಡಿ ಆ ಕಷ್ಟ ದಿನಗಳನ್ನ ನೆನಪು ಮಾಡಿಕೊಂಡು ಬದುಕುವಂತ ಜನ ಇವತ್ತು ಸಾವಿರಾರು ಕೋಟಿ ಒಡೆಯ ಆಗಿದ್ದಾರೆ ಇವತ್ತು ನಮ್ಮ ಶಿವರಾಮ್ ಹೆಬ್ಬಾರ್ ಅವರು. ಕಾರಣ ಅವರ ಶ್ರಮ. ಅದಕ್ಕೆ ತಕ್ಕಂತೆ ಆ ಶ್ರಮಕ್ಕೆ ತಕ್ಕಂತೆ ಅವರ ಜೊತೆಯಾಗಿ ಬಂದಿರ್ತಕ್ಕಂಥ ಬಹಳ ಸಂಗಾತಿ ಆಗಿರ್ತಕ್ಕಂಥ ಅವರ ಧರ್ಮಪತ್ನಿ ವನಜಾಕ್ಷ ಹೆಬ್ಬಾರ್ ಅವರು ಕೂಡ ಅಷ್ಟೇ ಒಂದು ಕಷ್ಟದಲ್ಲಿ ಅವರ ಜೊತೆಯಲ್ಲಿ ಕೈ ಹಿಡಿದು ಸಹಾಯ ಕೊಟ್ಟಂತ ಒಬ್ಬ ಗೃಹಿಣಿ ಆಗಿದ್ದಂಥವರು. ಜೊತೆಯಲ್ಲಿ ಅವರ ಮಗನಾಗಿರ್ತಕ್ಕಂಥ ವಿವೇಕ್ ಹೆಬ್ಬಾರ್ ಸರ್ ಅವರು ಕೂಡ ಕಾಲಕ್ಕೆ ತಕ್ಕಂತೆ ವಿದ್ಯಾವಂತರಾಗಿ ಉದ್ಯಮಿಯಾಗಿ ಹೊರಬಂದವರು. ಆ ಒಂದು ಕಾಲಗಳನ್ನ ನೆನಪು ಮಾಡಿ ಅವರು ಇವತ್ತು ಹೊರಹೊಮ್ಮಿದ್ದಾರೆ ಇವತ್ತು. ಹಾಗಾಗಿ ಅಷ್ಟು ಕಷ್ಟದಿಂದ ಮೇಲೆ ಬಂದಂತ ಹೆಬ್ಬಾರ್ ಸಾಹೇಬ್ರವರು ಇವತ್ತು ಬಡವರ ಬಂಧು, ದೀನದಲಿತರ ಬಂಧು. ಅವರಿಗೆ ಜಾತಿ ಸಂಬಂಧ ಇಲ್ಲ, ವ್ಯಕ್ತಿ ಸಂಬಂಧ ಇಲ್ಲ. ಅವರ ಮನೆಯ ಬಾಗಿಲಿಗೆ, ಅವರ ಕಚೇರಿಗೆ, ಅವರ ಯಾವುದೇ ಸ್ಥಳದಲ್ಲಿದ್ದಂತಹ ಸಂದರ್ಭ ಆಗಿರ್ಬೋದು, ರಸ್ತೆಯಲ್ಲಿ ಶಾಸಕರನ್ನ ನಿಲ್ಲಿಸಿ ಕೈ ಮಾಡಿ ನಿಲ್ಲಿಸಿ ಕರೆದು ಮಾತನಾಡಿ, ಸರ್ ನಮ್ಗಿಂತ ಕಷ್ಟ ಇತ್ತು, ನೀವು ಹೆಲ್ಪ್ ಮಾಡ್ಬೇಕಾಗಿತ್ತು ಅಥವಾ ಏನ್ ಮಾಡೋಣ ಹೇಳಿ ವಿನಂತಿ ಮಾಡ್ಕೊಂಡವಾಗ ಲೆಕ್ಕ ಮಾಡೋದಿಲ್ಲ. ಅವರ ಯಾವ ಕಿಸೆಯಲ್ಲಿ ಅಕೌಂಟ್ ನಮ್ಗೆ ಗೊತ್ತಿಲ್ಲ, ಕಿಸೆಯಿಂದ ಕೈ ಹಾಕಿ ಕೈಗೆ ಬಂದಷ್ಟು ಸಹಾಯ ಮಾಡುವಂತ ಧನಿಕರವರು. ಅಂತ ಸಹಾಯ ಮಾಡ್ತಕ್ಕಂಥ ಬಡವರ ಬಂಧು. ಹಾಗೆ ಆರೋಗ್ಯ ವಿಚಾರದಲ್ಲಿ ಬಡವರಿಗೆ ಈಗಿರ್ತಕ್ಕಂಥ ಮಂಗಳೂರಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲ ಬಹಳ ದಿವಸದಿಂದ ಆಗ್ತಾ ಇದೆ. ನಿಟ್ಟೆ ಹಾಸ್ಪಿಟ್ಲಿಗೆ, AJ ಹಾಸ್ಪಿಟ್ಲಿಗೆ, ಹುಬ್ಬಳ್ಳಿ KMCಗಳಿಗೆ, ಧಾರವಾಡ SDMಗೆ, ಬೆಂಗಳೂರಿನ ಅನೇಕ ರೀತಿಯ ಕ್ಯಾನ್ಸರ್ ಹಾಸ್ಪಿಟ್ಲ್ಗೆ, ಇನ್ನು ವಿವಿಧ ಹಾಸ್ಪಿಟ್ಲ್ ಇದೆ. ಎಲ್ಲ ಹಾಸ್ಪಿಟ್ಲಿಗೆ ಇವತ್ತು ಶಿವರಾಮ್ ಹೆಬ್ಬಾರ್ ಕಳಿಸ್ಕೊಟ್ಟು ಪೇಷಂಟ್ ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ಒಳಗೆ ತಗೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಅಷ್ಟು ಚಿರಪರಿಚಿತರು, ಅವ್ರ ಸಹಾಯ ಮಾಡಿದವರು. ಅಂತವ್ರನ್ನ ಗುರುತಿಸ್ಕೊಂಡು ಅವರಿಗೆ ಆರೋಗ್ಯ ಇಲಾಖೆಯಿಂದ ಕೊಡ್ತಕ್ಕಂಥ ಸಹಾಯ ಕೊಡ್ತಕ್ಕಂಥ ಒಬ್ಬ ಧೀಮಂತ ನಾಯಕರು. ಬಡವರಿಗೆ ಸರ್ಕಾರ ವಸತಿ ಯೋಜನೆಯಲ್ಲಿ ಮನೆ ಸಿಕ್ಕಿಲ್ಲಪ್ಪ, ಏನಪ್ಪ ಏನಾಗಿದೆಪ್ಪ ಕೇಳ್ಕೊಂಡು ಮನೆ ಕಟ್ಸ್ಕೊಡುವಂತ ಧನಿಕರು ಇವತ್ತು ಆಶ್ರಯ ಯೋಜನೆ ಬರೆಯೋದು ಕೂಡ ಸ್ವತಃ ಕೈಯಿಂದ ₹1,00,000 ಕೊಟ್ಟು ಮನೆ ಕಳ್ಸ್ಕೊಡ್ತಾರೆ ಇವತ್ತು. ಅದು ಒಂದಲ್ಲ, ಒಬ್ಬ ವ್ಯಕ್ತಿಗೆ ಯಾವ ರೀತಿ ಕಷ್ಟ ಬರ್ಲಿಕ್ಕೆ ಸಾಧ್ಯ ಉಂಟು ಆ ಎಲ್ಲ ಕಷ್ಟವನ್ನ ಅವರು ಸ್ವತಃ ಅನುಭವಿಸಿ ಬಂದಂತ ವ್ಯಕ್ತಿ. ಇವತ್ತು ಅವರು ಶ್ರಮದಿಂದ, ಅವರ ದುಡಿಮೆಯಿಂದ ಸಾವಿರಾರು ಕೋಟಿ ಒಡೆಯರಾಗಿ ಈಗಾಗಲೇ ದುಡಿದು ಆ ಮಟ್ಟಕ್ಕೆ
ಕಷ್ಟವನ್ನು ನುಂಗಿಕೊಂಡಂತ ಒಬ್ಬ ಶಾಸಕರಾಗಿ, ಉತ್ತಮ ಜನಪ್ರತಿನಿಧಿಯಾಗಿ, ಹಿಂದೆ ಕಾರ್ಮಿಕ ಸಚಿವರಾದವಾಗ ನಮ್ಮ ರಾಷ್ಟ್ರದಲ್ಲಿ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಕಾರ್ಮಿಕ ಸಚಿವ ಅಂತ ಇಂದಿನ ಗೃಹ ಸಚಿವರಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಸಾಹೇಬ್ರವರು ನಮ್ಮ ಮಾನ್ಯ ಹೆಬ್ಬಾರ್ ಅವರನ್ನ ಕೇಂದ್ರಕ್ಕೆ ಕರೆಸಿ ಗೌರವಿಸಿ ಸನ್ಮಾನ ಮಾಡುವಂತ ದಿವಸ ನಮ್ಮ ನೆನಪಿಗೆ ಹೊತ್ತು ಉತ್ತಮ ಕಾರ್ಮಿಕ ಸಚಿವ ಕರ್ನಾಟಕದ ಸಚಿವರು ಅಂತಕ್ಕಂಥ ಹೆಮ್ಮೆಗೆ ಪಾತ್ರರಾಗ್ತಕ್ಕಂಥ ಸಚಿವರು ನಮ್ಮ ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು. ಹಾಗಾಗಿ ಇನ್ನು ಹೇಳಲಿಕ್ಕೆ ಹೋದ್ರೆ ನಾವು ದಿವಸ 2 ದಿವಸ ಹೇಳ್ಬೋದು ಅವರ ಪಟ್ಟಂತ ಕಷ್ಟ ಸಹಾಯ ಇವೆಲ್ಲವೂ ಕೂಡ, ಇವೆಲ್ಲ ಇರಲಿ, ಅದಿರೋ ಸಹಜ. ಆದ್ರೂ ಕೂಡ ಪ್ರಾಮಾಣಿಕವಾಗಿ ಇವತ್ತು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಾಗಿ ಒಬ್ಬ ಶಾಸಕರು ಇರ್ತಕ್ಕಂಥ ಅಹಂಕಾರವನ್ನ ತೋರಿಸದೇನೆ ತಾನೊಬ್ಬ ಜನಪ್ರತಿನಿಧಿ ಅಂತಕ್ಕಂಥ ಭಾವನೆಯಿಂದ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲಿ ಕಷ್ಟ ಬಂದಿದೆಯೋ, ಎಲ್ಲಿ ನೋವಾಗಿದೆಯೋ, ಎಲ್ಲಿ ಯಾವ ಕೆಲಸ ಮಾಡಬೇಕು, ಸರ್ಕಾರ ಯೋಜನೆ ಯಾರಿಗೆ ಎಲ್ಲಿ ತಲುಪಿಸಬೇಕೋ ಆ ಎಲ್ಲ ಯೋಜನೆಯನ್ನು ತಲುಪಿಸುವಲ್ಲಿ ಮೊದಲಿಗರಾಗಿ ನಮ್ಮ ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ಕಾರ್ಯಕರ್ತರ ಜೊತೆಯಲ್ಲಿ ಒಬ್ಬಂಟಿಗರಾಗಲ್ಲ, ಕಾರ್ಯಕರ್ತರ ಪಡೆಯನ್ನೇ ಅವರು ಕಟ್ಟಿಕೊಂಡಿದ್ದಾರೆ. ಇವತ್ತು ಇಡೀ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಮುಂಡಗೋಡು, ಬನವಾಸಿ, ಯಲ್ಲಾಪುರ ಈ ಎಲ್ಲ ಒಂದು ತಾಲೂಕಿನ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಅವರು ಧೀಮಂತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂತ ಒಬ್ಬ ಶಾಸಕರು, ಒಬ್ಬ ಜನಪ್ರತಿನಿಧಿಗಳು ನಮ್ಮ ಧ್ವನಿಯಾಗಿ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ನಮ್ಮ ನಾಯಕರಾಗಿ ಹೊರಹೊಮ್ಮಿ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಅತ್ಯುತ್ತಮ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂತಕ್ಕಂಥ ವಿಷಯವನ್ನ ಆ ಒಂದು ನೆನಪನ್ನು ಮಾಡಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅಂತವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರವನ್ನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಯಾಗಿ ಮತ್ತು ಅವರಿಗೆ ಯಾವತ್ತೂ ಸಹಾಯ ಮಾಡುವಂತ ಪ್ರೇರಣೆಯನ್ನ ಕಾರ್ಯಕರ್ತರ ಮೂಲಕ ಮಾನ್ಯ ಮತದಾರರೇ ದೇವರುಗಳು ಅವರ ಸಹಾಯ ಯಾವತ್ತೂ ಇರಲಿ ಅಂತಕ್ಕಂಥ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಅವರ ಒಂದು ಸಹಾಯವನ್ನ ನಾನು ಯಾವತ್ತೂ ಚಿರಸ್ಥಾಯಿಯಾಗಿ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ನೆನಪಿರುವಂತೆ ಆಗಿದೆ, ಇನ್ನು ಇರಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಮೂಲಕ ತಮ್ಮ ಮೂಲಕ ನಮ್ಮ ರಾಜ್ಯದ ಜನತೆಯಲ್ಲಿ ಈ ಸಂದರ್ಭದಲ್ಲಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ ಸರ್. ಹಾಗೆ ಸರ್, ಸುಮಾರು ಒಂದು 34 ವರ್ಷದ ಒಂದು ಸಾಮಾಜಿಕ ಸೇವೆಯಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ. ಸಮಾಜಮುಖಿ ಕೆಲಸ ಕಾರ್ಯಗಳಂತ ಬಂದ್ರೆ ಒಂದು ಮಕ್ಕಳೇನಾರು ಒಂದು ಜನಪದ ಕ್ರೀಡೆಗಳನ್ನು ಆಯೋಜನೆ ಮಾಡಿರ್ತಾರೆ. ಈ ಭಾಗದಲ್ಲಿ ಒಂದು ಯಕ್ಷಗಾನ, ಬಯಲಾಟ ಇಂಥವು ಕೂಡ ಹೆಚ್ಚು. ಜೊತೆಗೆ ಒಂದು ದೇವಸ್ಥಾನ ಏನು ಜಾತ್ರೆ ನಡೆಯೋದಾದ್ರೆ ಅಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ, ಜೊತೆಗೆ ಮಕ್ಕಳಿಗೆ ಒಂದು ಸಹಾಯ ಹಸ್ತ ಅಂತ ಕೇಳಿ ಬಂದಲ್ಲಿ ಯಾವ ರೀತಿ ಅವರಿಗೆ ಒಂದು ಸಹಾಯ ಸಹಕಾರವನ್ನು ಮಾಡ್ತಾ ಬರ್ತಾ ಇದ್ದೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ನಮ್ಮಲ್ಲಿ ಸಹಾಯ ಅಂತ ಕೇಳಿ ಬಂದಾವಾಗ ನಾವು ಯಾರು ಯಾವತ್ತೂ ನಾಸ್ತಿಕರಾಗಿ ಇದ್ದಂಥ ಜನ ಅಲ್ಲ. ಯಾವುದೇ ರೀತಿಯ ಸಹಾಯವನ್ನ ಕೇಳಿ ಬಂದಾವಾಗ ಅವರು ಕೇಳಿದಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಶಕ್ತಿ ಮೀರಿ ಸಹಾಯ ಮಾಡುವಂತ ಮನೋಭಾವವನ್ನ, ಆ ಮನೋಭೂಮಿಕೆಯನ್ನ ಬೆಳೆಸ್ಕೊಂಡು ಬಂದಿರತಕ್ಕಂತ ಜನ, ಆ ಸಂಸ್ಕೃತ ನಾವು, ನಮ್ಮ ಕುಟುಂಬದವರು. ಆ ದಿಸೆಯಲ್ಲಿ ನನ್ನ ಮಕ್ಕಳು ಇಬ್ಬರು, ಒಬ್ಬ ನಾರಾಯಣ್ ಭಟ್ ಅಂತ, ಇನ್ನೊಬ್ಬ ನವೀನ್ ಭಟ್ ಅಂತ. ನನ್ನ ಹೆಂಡತಿ ವನಿತಾ, ನನ್ನ ತಾಯಿ ಪಾರ್ವತಿ ಭಟ್ ಅಂತ. ನನ್ನ ತಾಯಿ ಈಗಾಗಲೇ ವಯೋವೃದ್ಧ ಆಗಿದ್ದಾರೆ, 78 ವರ್ಷ ಈಗಾಗಲೇ ನಡೀತಾ ಇದೆ. ನನ್ನ ಧರ್ಮಪತ್ನಿ ಮನೆ ಕೆಲಸ ಮಾಡುವವಳು, ಗೃಹಿಣಿಯಾಗಿ ಮನೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಮಗ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಶಿರಸಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಉಡುಪಿಯಲ್ಲಿ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿ ಈಗಾಗಲೇ ನಮ್ಮ ಜಿಲ್ಲೆಯ ಭಟ್ಕಳ ತಾಲೂಕಿನ ಸರಪನಕಟ್ಟೆ ಅಂತಕ್ಕಂಥ ಊರಿನಲ್ಲಿ ದುರ್ಗಾ ಪರಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿ, ಒಬ್ಬ ಜ್ಯೋತಿಷಿಯಾಗಿ, ಪುರೋಹಿತನಾಗಿ ಅಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಅಲ್ಲಿ ದುಡಿಮೆನೂ ಆಯ್ತು, ವಿದ್ಯಾರ್ಜನೆ ಆಯ್ತು, ಮತ್ತು ಅದೊಂದು ಪುಣ್ಯದ ಒಂದು ಕಾರ್ಯ, ಆ ಒಂದು ಸೇವೆ, ದೇವತಾ ವಿನಿಯೋಗ ಮಾಡುವಂತ ಕೆಲಸಕ್ಕೆ ನಾವು ಕೂಡ ಒಂದು ಪುರೋಹಿತ ಕುಟುಂಬದವರಾಗಿ ನನ್ನ ಒಬ್ಬ ಮಗನನ್ನ ನಮ್ಮ ಗುರುಗಳ ಆದೇಶದಂತೆ ವೇದವನ್ನ ಅಭ್ಯಾಸ ಮಾಡಿ ವೇದವನ್ನ ಮುಗಿಸಿ ಪುರೋಹಿತ್ಯ ಕಾರ್ಯವನ್ನ ಬಿಟ್ಟಿದ್ದೇನೆ. ಅದನ್ನ ಆ ಕಾರ್ಯವನ್ನ ನನ್ನ ದೊಡ್ಡ ಮಗ ನಾರಾಯಣ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ನನ್ನ 2ನೇ ಮಗ ನವೀನ್ ಭಟ್ ಅಂತ ಈಗಾಗಲೇ ಡಿಗ್ರಿ ಮುಗಿಸಿ ನಮ್ಮ ಯಲ್ಲಾಪುರದ UK ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಹಾಯಕ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಇವತ್ತು ಯಲ್ಲಾಪುರದಲ್ಲಿ. ಅವನು ಕೂಡ ಬ್ಯಾಂಕಿನ ಉದ್ಯೋಗವನ್ನ ಮಾಡ್ತಾ
ಜನಸಾಮಾನ್ಯರಿಗೆ ಅವನ ಕೈಯಾದ ಮಟ್ಟಿಗೆ ಸಹಾಯ ಸಹಕಾರ ಕೊಡ್ತಾ ಆ ಉದ್ಯೋಗದಲ್ಲಿ ನಿರತರಾಗಿದ್ದಾನೆ. ಜೊತೆಯಲ್ಲಿ ನೀವು ಹೇಳಿದ ಹಾಗೆ ನಮ್ಮೂರಿನಲ್ಲಿ ಇರ್ತಕ್ಕಂಥ ಕಲೆ, ಕ್ರೀಡೆ, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಂದಾವಾಗ ನಾನು, ನಮ್ಮವರು, ನಮ್ಮ ಮಕ್ಕಳು, ನಮ್ಮ ಕುಟುಂಬದವರು ಎಲ್ಲರೂ ಒಳಗೂಡಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವತ್ತೂ ಭಾಗವಹಿಸ್ತೀವಿ. ಈಗಾಗಲೇ ಹೇಳಿದಾಗೆ ನಮ್ಮೂರಿನ ಅನಾದಿ ಕಾಲದಿಂದ ನಡೀತಾ ಬರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನೆ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ನಾನು, ನಮ್ಮ ಹಿರಿಯರು ಹೇಗೆ ನಡ್ಸ್ಕೊಂಡು ಬಂದಿದ್ರು ಹಾಗೆ ನಮ್ಮ ಮಕ್ಕಳು ಕೂಡ ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾಮಾಜಿಕ ನಾಟಕದಲ್ಲಿ ಪಾತ್ರವನ್ನು ಮಾಡೋದು. ನಮ್ಮ ರಾಜ್ಯದ ಗಂಡು ಕಲೆ ಆಗಿರ್ತಕ್ಕಂಥ ಯಕ್ಷಗಾನ ಕಲೆಯಲ್ಲೂ ಕೂಡ ಅವರು ಹೆಜ್ಜೆ ನೀಡ್ತಾ ಇಲ್ಲಿ ಪ್ರೋತ್ಸಾಹವನ್ನ ಕೊಡ್ತಾ ಇರೋದು, ಜನರ ಪ್ರೋತ್ಸಾಹಕ್ಕೆ ಪಾತ್ರ ಆಗಿರೋದು ನಡ್ಕೊಂಡು ಬಂದಿವೆ. ಮತ್ತು ನಮ್ಮಲ್ಲಿರ್ತಕ್ಕಂಥ ಬಡ ಕೃಷಿ ಕೂಲಿಕಾರರು, ಕುಣಬಿ, ಗೌಡ, ಮರಾಠಿ ಇಂಥವ್ರು ನಮ್ಮಲ್ಲಿರ್ತಕ್ಕಂಥ ಜನಾಂಗದವರು, ನಮ್ಮ ಬ್ರಾಹ್ಮಣ ಸಮುದಾಯ ಜೊತೆಯಲ್ಲಿ ಅವರು ಕೂಡ ಅಣ್ಣ ತಮ್ಮಂದರಾಗಿ ವ್ಯವಸಾಯ ಮಾಡ್ತಾ ಕೂಲಿ ಮಾಡ್ತಾ ಬದುಕಿ ಬಂದವರು, ನಮ್ಮ ಜೊತೆಯಲ್ಲೇ ಇದ್ದಂಥವ್ರು. ಅಂತ ಬಡ ಕುಟುಂಬದವರು ವಿದ್ಯಾರ್ಜನೆಗೆ, ಅವರಿಗೆ ಮೂಲಭೂತ ಸೌಕರ್ಯಕ್ಕೆ ತೊಂದರೆ ಆದವಾಗ ನಾನು, ನಮ್ಮ ಮಕ್ಕಳು, ನಮ್ಮವರೆಲ್ಲರೂ ಸೇರಿ ನಾವು ಸಹಾಯ ಮಾಡಿ ಅವರು ಯಾವ ಸಹಾಯವನ್ನ ಬೇಡಿ ಬರ್ತಾರೋ ಆ ಸಹಾಯವನ್ನ, ನಮ್ಮಿಂದ ಅಲ್ಪ ಮಟ್ಟ ಸಹಾಯವನ್ನ ಕೊಡಿಸುವ ಜೊತೆಯಲ್ಲಿ ನಮ್ಮ ಹಿರಿಯ ಜನಪ್ರತಿನಿಧಿಗಳು, ನಮ್ಮ ನಾಯಕರು ಅಥವಾ ನಮ್ಮ ಮೇಲಿನ ಸಂಸ್ಥೆಗಳು, ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಹಕಾರಿ ಸಂಸ್ಥೆಯಲ್ಲಿ ವಿವಿಧ ಸಂಘದ ಮೂಲಕ ಅವರಿಗೆ ಸಹಾಯವನ್ನು ಮಾಡ್ತಾ ಅವರ ಶ್ರೇಯೋಭಿವೃದ್ಧಿಗೆ, ಅವರ ಒಂದು ಶಿಕ್ಷಣಕ್ಕೆ, ಅವರ ವಸತಿಗೆ, ಅವರ ಯಾವುದೇ ಒಂದು ಈ ಸಾರಿಗೆ ವ್ಯವಸ್ಥೆ ಇಲ್ಲದಂತಹ ಹಂತದಲ್ಲಿ ವಾಹನ ವ್ಯವಸ್ಥೆ ಮಾಡಿಕೊಡಾಗಿರ್ಬಹುದು, ಏನಾದ್ರೂ ಕೂಡ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ನಾನು, ನನ್ನ ಕುಟುಂಬ, ನಮ್ಮವರೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥ ಅನುಭವಗಳು, ಆ ದಿನಗಳು ಹಿಂದಿನಿಂದೂ ಕೂಡ ನಾವು ನಡ್ಸ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆಯೂ ಕೂಡ ನನ್ನ ಹಾಗೆ ನನ್ನ ಮಕ್ಕಳು ಕೂಡ ನಡ್ಸ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ನಮ್ಮ ಕುಟುಂಬ ಕೂಡ ಯಾವತ್ತು ಜನರಿಗಾಗಿ ಆ ಸಹಾಯ ಮಾಡೋದಕ್ಕೆ ನಿಂತಿರ್ತದೆ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಕ್ರೀಡೆಯನ್ನೇ ಬೆಳೆಸ್ಕೊಂಡು ಬಂದಂಥವರು. ಪ್ರತಿ ವರ್ಷದ ಶಾಲಾ ಮಟ್ಟದ, ಪ್ರೌಢಶಾಲೆ ಮಟ್ಟದ, ವಲಯ ಮಟ್ಟದ, ತಾಲೂಕು ಮಟ್ಟದ ಕ್ರೀಡಾ ಚಟುವಟಿಕೆಗೆ ನಾನು ಯಾವತ್ತೂ ನಗದು ರೂಪ ಆಗಿರಬಹುದು, ಧಾನ್ಯದ ರೂಪ ಆಗಿರಬಹುದು, ಯಾವುದೇ ರೂಪದಲ್ಲಿ ಸಹಾಯವನ್ನ ಯಾವತ್ತೂ ಮಾಡ್ತಾ ಇದ್ದೇನೆ, ಇನ್ನು ಮುಂದೂ ಮಾಡ್ತೇವೆ. ಇನ್ನು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ಮೂಲಕ ಕ್ರೀಡಾ ನಿಧಿ ಅಂತ ನಾವು ತೆಗೆದಿಸ್ತೇವೆ. ಆ ಕ್ರೀಡಾ ನಿಧಿಯನ್ನ ಕ್ರೀಡೆಗೆ ಉಪಯೋಗಿಸಿ ಬಡ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಸಮುದಾಯದ ಶಾಲೆಗಳಿಗೆ ಕ್ರೀಡಾಕೂಟಕ್ಕೆ ಅದನ್ನು ಉಪಯೋಗಿಸುವಂತ ಕೆಲಸವನ್ನ ಗ್ರಾಮ ಪಂಚಾಯತ್ ಮೂಲಕ ಮಾಡ್ತಾ ಇದ್ದೀವಿ. ಸರ್ಕಾರದ ವಿವಿಧ ಸಂಸ್ಥೆಗಳಿಂದ ಕ್ರೀಡಾ ಚಟುವಟಿಕೆ ಕೊಡ್ತಕ್ಕಂಥ ಆ ಕ್ರೀಡಾ ನಿಧಿಯನ್ನ ಸದ್ಬಳಕೆ ಮಾಡೋದ್ರಲ್ಲಿ ನಾವು ಮುಂಚೂಣಿಲಿದ್ದೀವಿ ಸರ್. ತುಂಬಾ ಸಂತೋಷ ಸರ್. ಹಾಗೆ ಸರ್, ಮುಂಬರುವ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಈ ಭಾಗದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ. ಪಕ್ಷ ತಮಗೆ ಯಾಕೆ ಟಿಕೆಟ್ ಅನ್ನ ಕೊಡಬೇಕು ಸರ್? ನೋಡಿ, ನಾನು 33 ವರ್ಷಗಳಿಂದ ಸ್ಥಳೀಯ ಜನಪ್ರತಿನಿಧಿಯಾಗಿ ಆಯಾಯ ಕಾಲಕ್ಕೆ ಸರ್ಕಾರ ಕೊಟ್ಟಂತ ಮೀಸಲಾತಿಯನ್ನ ಗೌರವಿಸಿ ಜನರಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ನನಗೆ ಬಂದಂತ ಅಧಿಕಾರವನ್ನ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಉಪಯೋಗಿಸಿಕೊಂಡು ಜನಸಾಮಾನ್ಯರಿಗೆ ಸರ್ಕಾರ ವ್ಯವಸ್ಥೆಯನ್ನು ತಲುಪಿಸೋದಕ್ಕೆ ನಾನು ಶಕ್ತನಾಗಿದ್ದೀನಿ, ಯಶಸ್ವಿಯಾಗಿದ್ದೀನಿ. ಜೊತೆಯಲ್ಲಿ ನಮ್ಮ ಯಲ್ಲಾಪುರ ತಾಲೂಕಿನ 15 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಚಿರಪರಿಚಿತ. ಸುಬ್ಬಣ್ಣ ಕುಂಟಿಗ ಅಂದ್ರೆ ಯಾರು ಇರ್ತಕ್ಕಂಥ ಪರಿಚಯವನ್ನ ಬೇರೆಯವರಿಂದ ಒಬ್ಬೊಬ್ಬ ಮತದಾರರಿಗೂ ಮಾಡಿಸಿಕೊಡಿಸುವಂತ, ಭೇಟಿ ಮಾಡಿಕೊಡ್ತಕ್ಕಂಥ, ಪರಿಚಯ ಹೇಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ, ಅಷ್ಟು ಚಿರಪರಿಚಿತ. ಹಾಗಾಗಿ ಜೊತೆಯಲ್ಲಿ ಪಕ್ಷದ ವಿಚಾರದಲ್ಲಿ ನಾನು ಯಾವ ಪಕ್ಷದಲ್ಲಿದ್ದು ಕೆಲಸ ಮಾಡ್ತೇನೆಯೋ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಇದನ್ನ ವೈಯಕ್ತಿಕ ಒಂದು ವಿಚಾರ. ಜೊತೆಯಲ್ಲಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರದಿಂದ ನನಗೇನು ಸಿಗುತ್ತೆ, ನಾನೇನು ಲಾಭ ಮಾಡ್ಕೊಳ್ಬಹುದು, ನಾನು ಏನೆಲ್ಲ ಸ್ವಾರ್ಥಕ್ಕಾಗಿ ಅದನ್ನು ಅನುಭವಿಸಬಹುದು ಹೇಳುವಂತ ವಿಚಾರದಲ್ಲಿ ನಾನು ಜೀರೋ. ನಾನು ಯಾವುದನ್ನು ಸ್ವಂತಕ್ಕಾಗಿ ಪ್ರಯೋಜನವನ್ನ ಸರ್ಕಾರದ ದೃಷ್ಟಿಯಲ್ಲಿ ಪಡೆದುಕೊಂಡಿಲ್ಲ. ಜನಸಾಮಾನ್ಯರಿಗೆ, ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಏನೆಲ್ಲ ಕೊಡ್ಲಿಕ್ಕೆ ತಲುಪಿಸಕ್ಕೆ ಸಾಧ್ಯ ಉಂಟೋ ಅದೆಲ್ಲವನ್ನು ಕೂಡ ಜನತೆಯ ಸಹಕಾರದಿಂದ, ಸರ್ಕಾರ ದೃಷ್ಟಿಯಿಂದ ನಾನೊಬ್ಬ ಕೃಷಿಕನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಸಿಗತಕ್ಕಂತ ಸೌಲಭ್ಯವನ್ನ ಜನಸಾಮಾನ್ಯರಂತೆ ಪಡೆದುಕೊಂಡು ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡ್ತೇನೆ ಹೊರತು ಅಲ್ಲಿ ಇರ್ತಕ್ಕಂಥ ಅಧಿಕಾರವನ್ನ ಸ್ವಾರ್ಥಕ್ಕಾಗಿ ಅನುಭವಿಸಿ ನಾನೇನೋ ನನ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ಬೇಕು,
ನಾನೊಬ್ಬ ಶ್ರೀಮಂತನಾಗಬೇಕು ಅಂತ ಒಂದು ಕೀಳು ಮಟ್ಟದ ಭಾವನೆ ನನಗಿಲ್ಲ. ಹಾಗಾಗಿ ನಮ್ಮ ಪಕ್ಷದ ನಮ್ಮ ಹಿರಿಯರು ಪಕ್ಷಾತೀತವಾಗಿ ಎಲ್ಲ ಪಕ್ಷ ನಾಯಕರು, ಎಲ್ಲ ಪಕ್ಷದ ಚಿಂತಕರು ಮತ್ತು ನಮ್ಮ ಮತದಾರ ಬಾಂಧವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಇವತ್ತು. ಅದಕ್ಕೆ ಕಾರಣ ಇಷ್ಟು ಹೇಳೋದಕ್ಕೆ 8 ಬಾರಿ ನನ್ನನ್ನ ಸರ್ವಾನುಮತದಿಂದ ಅರ್ಥಾತ್ ಬಹುಮತದಿಂದ ಆಯ್ಕೆ ಮಾಡಿದ್ದೆ ನನಗೆ ಜನ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್. ಅದನ್ನ ಅನ್ವಯಿಸಿಕೊಂಡು ನಾನಿರ್ತಕ್ಕಂಥ ಈ ಪಕ್ಷದ ನಾಯಕರುಗಳಲ್ಲಿ ಎಲ್ಲರಲ್ಲಿ ಕೂಡ ವಿನಂತಿ ಮಾಡಲಿಕ್ಕೆ ನನಗೆ ಅರ್ಹತೆ ಇದೆ, ನನಗೆ ಹಕ್ಕಿದೆ. ನನಗೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧೆ ಮಾಡಲಿಕ್ಕೆ ಇಚ್ಛಿಸಿದ್ದೇನೆ. ನನಗೆ ಇಚ್ಛಾಶಕ್ತಿ ಇದೆ, ಆ ಒಂದು ಜನರ ಪ್ರೋತ್ಸಾಹ ಇದೆ. ಹಿಂದಿನ ಒಂದು ಅನುಭವ ಜೊತೆಯಲ್ಲಿ 33 ವರ್ಷಗಳ ಜನಪ್ರತಿನಿಧಿಯಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಕೆಲಸ ಮಾಡ್ತಕ್ಕಂಥ ಹಲವಾರು ಸಂಘ ಸಂಸ್ಥೆ ಕೆಲಸ ಮಾಡ್ತಕ್ಕಂಥ ಅನುಭವ ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿ ಈ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸರ್ಕಾರದ ಯೋಜನೆಯನ್ನ ಪ್ರಾಮಾಣಿಕವಾಗಿ ನನ್ನ ಜಿಲ್ಲೆಯ ನನ್ನ ಕ್ಷೇತ್ರದ ಮೂಲೆ ಮೂಲೆಯ ವ್ಯಕ್ತಿಗಳಿಗೆ ಕಟ್ಟಕಡೆಯ ವ್ಯಕ್ತಿಗಳಿಗೆ ತಲುಪಿಸುವಲ್ಲಿ ನಾನು, ನನ್ನ ಮತದಾರರು, ನನ್ನ ಕಾರ್ಯಕರ್ತರು, ನನ್ನ ಎಲ್ಲ ಹಿರಿಯ ನಾಯಕರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನನಗೂ ಆ ಅವಕಾಶವನ್ನು ಒದಗಿಸಿಕೊಡಿ. ನನಗೆ ಈ ಒಂದು ಅವಕಾಶ ಬರುವಂತ ವ್ಯವಸ್ಥೆ ಸರ್ಕಾರದಿಂದ ನಮಗೆ ಸಿಗುವಂತ ಒಂದು ಆ ದಿನ ಮುಂದಿದ್ರೆ ನನಗೆ ಟಿಕೆಟ್ ಅನ್ನು ಕೊಡಿ ಅಂತಕ್ಕಂಥ ಒತ್ತಾಯವನ್ನ, ವಿನಂತಿಯನ್ನ ನನ್ನ ಪಕ್ಷದ ನಾಯಕರಲ್ಲಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶಿವರಾಮ್ ಹೆಬ್ಬಾರ್ ಅತಿ ಹತ್ತಿರದ ಒಬ್ಬ ಕಾರ್ಯಕರ್ತನಾಗಿ ಅನುಯಾಯಿಯಾಗಿ ನಾನು ಬೇಡಿಕೊಳ್ತೇನೆ. ನನಗೆ ಅವರು ಕೊಡ್ತಾರೆ ಆ ಟಿಕೆಟ್ ಅನ್ನತಕ್ಕಂಥ ವಿಶ್ವಾಸ ಕೂಡ ಇದೆ. ಹಾಗೆ ಒಂದು ಪಕ್ಷ ನಾನು ಜನತೆಯ ಆಶೀರ್ವಾದದಿಂದ ಜಿಲ್ಲಾ ಪಂಚಾಯತ್ಗೆ ಗೆದ್ದು ಬಂದಲ್ಲಿ ಈ ಒಂದು ಮಾವಿನಮನೆ ಅರ್ಥಾತ್ ಈಗಿನ ಹೆಸರು ಇಡಗುಂದಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಇನ್ನು ಮುಂದೆ ಕ್ಷೇತ್ರ ವಿಂಗಡಣೆ ಆದಲ್ಲಿ ಆಗಿದೆ. ಮಾವಿನಮನೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂತ ಹೆಸರನ್ನು ನಮೂದಾಗಿದೆ ಸರ್ಕಾರದಲ್ಲಿ. ಆ ಒಂದು ದಿಸೆಯಲ್ಲಿ ಈ ಮಾವಿನಮನೆ ಮಳವಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅರ್ಥಾತ್ ನಮ್ಮ ಯಲ್ಲಾಪುರ ತಾಲೂಕು ಮಾದರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನಾಗಿ ಕಾಣಿಸಬೇಕು, ಜಿಲ್ಲೆಯಲ್ಲಿ ಇರತಕ್ಕಂಥ ಹಂಬಲ, ಆ ಒಂದು ತುಡಿತ, ಆ ಭಾವನೆ ನನ್ನಲ್ಲಿದೆ. ಅದಕ್ಕೆ ಪೂರಕವಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಟಿಕೆಟ್ ಅನ್ನು ಕೊಟ್ಟು ಜನ ನನ್ನನ್ನ ಗೆಲ್ಲಿಸಿರುವಾಗ ಪ್ರಾಮಾಣಿಕವಾಗಿ ಸೇವೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತಕ್ಕಂಥ ಒತ್ತಾಯ ನಾನು ಮಾಡ್ತೇನೆ. ಆ ಕಾರಣಕ್ಕೋಸ್ಕರ ನನಗೆ ಈ ಸಲ ಟಿಕೆಟ್ ಅನ್ನ ಕೊಡಿ ಅಂತಕ್ಕಂಥ ಒತ್ತಾಯವನ್ನ ಮಾಡಲಿಕ್ಕೆ ಪ್ರಬಲವಾದ ಕಾರಣ. ತುಂಬಾ ಸಂತೋಷ ಸರ್. ಕೊನೆಯದಾಗಿ ಮಾವಿನಮನೆ ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು ಮತದಾರ ಬಾಂಧವರಿಗೆ, ಗ್ರಾಮಸ್ಥರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ಮುಖ್ಯವಾಗಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನಾವು ಮುಂದುವರಿಬೇಕು ಅಂತಾದ್ರೆ ತಮಗೆಲ್ಲ ತಿಳಿದಂತೆಯೇ ತಾವು ಒಬ್ಬ ವ್ಯಕ್ತಿಯಾಗಿ ಸಾಮಾಜಿಕ ವ್ಯವಸ್ಥೆಯ ಕಳಕಳಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿವಿಧ ಯೋಜನೆ ಕೆಲಸ ಮಾಡ್ತಕ್ಕಂಥ ನಾಗರಿಕರಾಗಿ ತಾವೆಲ್ಲ ಮುಂದುವರೆದು ಬಂದವರು. ನಿಮಗೆ ಹೇಳುವಂತ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಾನು ಒಂದು ಭಾವನೆ ವ್ಯಕ್ತಪಡಿಸ್ಕೊಳ್ಳೋದು, ನನ್ನ ಈ 33 ವರ್ಷದ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಂತ ನನ್ನ ಧರ್ಮಪತ್ನಿ, ನನ್ನ ತಾಯಿ, ನನ್ನ ಮಕ್ಕಳು, ನನ್ನ ಕುಟುಂಬದವರಿಗೆ ನಾವು ಮೊದಲ ಬಾರಿಗೆ ಅಭಿನಂದನೆ ಹೇಳಲೇಬೇಕು. ಅವರು ನಮ್ಮ ಜೊತೆ ಕೈ ಜೋಡಿಸದೇ ಇದ್ರೆ ನನಗೆ ಇಷ್ಟು ವರ್ಷಗಳ ಕಾಲ ಸಾಮಾಜಿಕ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ ಆಗಿತ್ತು. ಜೊತೆಯಲ್ಲಿ ದೇವ ದುರ್ಲಭ ಕಾರ್ಯಕರ್ತರ ಜೊತೆವಲ್ಲ, ದೇವ ಸ್ವರೂಪಿಯಾಗಿ ಮತದಾರ ಬಾಂಧವರು, ಪಕ್ಷದ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳು ನನ್ನನ್ನ ಕೈ ಹಿಡಿದು ನನ್ನನ್ನು ಗೆಲ್ಲಿಸುವಂತ ಮತದಾರ ಬಾಂಧವರು, ಹಾಗೆ ಕಾಲ ಕಾಲಕ್ಕೆ ನನ್ನನ್ನ ಬೆಳೆಸ್ಕೊಂಡು ಬಂದಿರತಕ್ಕಂಥ ನನ್ನ ಪಕ್ಷದ ಎಲ್ಲ ಹಿರಿಯ ಯಾವುದೇ ಸ್ತರದಲ್ಲಿ ಇರ್ತಕ್ಕಂಥ ಶಾಸಕರಾಗಿರ್ಲಿ, ವಿಧಾನ ಪರಿಷತ್ ಸದಸ್ಯರಾಗಿರ್ಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ಲಿ, ಯಾರೇ ಆದ್ರೂ ಕೂಡ ಅವರೆಲ್ಲರನ್ನು ಕೂಡ ಸಹಕಾರ ಕೊಟ್ಟಂತ, ಮುಖ್ಯವಾಗಿ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಾದ್ರೆ ಒಂದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ. ಕಾರ್ಯಾಂಗ ಅಂದ್ರೆ ತಮ್ಮ ತಿಳಿದ ಹಾಗೆ ಸರ್ಕಾರ ಇಲಾಖೆಯ ಮುಖ್ಯ ಅಧಿಕಾರಿಗಳು, ನಮ್ಮ ಅಧಿಕಾರಿ ವರ್ಗದವರ ಸಹಕಾರ ಬಹಳ ಮುಖ್ಯ. ನಾವು ಒಬ್ಬ ಜನಪ್ರತಿನಿಧಿಗಳು ಸಭೆ ಸೇರಿಸಿ ಗ್ರಾಮ ಸಭೆ ಮಾಡಿ ಆದಾಗ್ಯ ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರ್ಯಾಂಗದ ವ್ಯವಸ್ಥೆ ಕೂಡ ಅಷ್ಟೇ ಬಲವರ್ಧನೆಯಾಗಿ ಸ್ವಚ್ಛ ಆಡಳಿತ ಕೊಡೋದಕ್ಕೆ ಆ ಸರ್ಕಾರದ ವಿವಿಧ ಸ್ತರದ ಅಧಿಕಾರದ ಸಹಾಯ ಬಹಳ ಮುಖ್ಯ. ಕಾನೂನು ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಕಾರ್ಯಾಂಗ, ಶಾಸಕಾಂಗ ಎಲ್ಲವೂ ಜೊತೆಯಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ಕೂಡ ಯಶಸ್ವಿ ಜನಪ್ರತಿನಿಧಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ
ಇವೆಲ್ಲರೂ ಕೂಡ ಎಲ್ಲ ಸ್ತರದ ಅಧಿಕಾರಿಗಳು ಕೂಡ ನನಗೆ ಸಹಾಯನ ಕೊಟ್ಟಿದ್ದಾರೆ, ಸಹಾಯ ನೀಡಿದ್ದಾರೆ, ಸಲಹೆ ಸೂಚನೆ ಕೊಟ್ಟಿದ್ದಾರೆ ಇವತ್ತು. ಹಾಗಾಗಿ ಈ ಒಂದು ಕುಟುಂಬದಿಂದ ಹಿಡಿದು ನನ್ನ ಜಿಲ್ಲೆಯ ರಾಜ್ಯ ಮಟ್ಟದ ನಾಯಕರುಗಳಿಗೆ, ಸರ್ಕಾರದ ವಿವಿಧ ಸ್ತರದ ಅಧಿಕಾರಿ ವರ್ಗದವರಿಗೆ, ನನ್ನ ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಬಾಂಧವರಿಗೆ, ಈ ಸಂದರ್ಭದಲ್ಲಿ ನನ್ನನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಎಲ್ಲ ಸ್ತರದ ವರ್ಗದವರಿಗೆ, ನಮ್ಮ ಜಾತಿ ಮಾಡುವ ಒಂದು ಮನುಷ್ಯ ಜಾತಿ ಹೇಳ್ತೇವೆ ನಾವು ಮಾನವರಾಗಿ ಮಾನವೀಯತೆಯಿಂದ ಬದುಕೋದನ್ನ ಕಲ್ತಂಥವರು, ಅಂತ ಸಂಸ್ಕಾರವನ್ನ, ಅಂತ ಒಂದು ಭಾವನೆಯನ್ನ ವ್ಯಕ್ತಪಡಿಸಿ ನಮ್ಮನ್ನು ಬೆಳೆಸಂತ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಕೂಡ ನಾವು ಗೌರವಿಸಿ, ಎಲ್ಲರನ್ನೂ ಎಲ್ಲಾ ಧರ್ಮದವರನ್ನು ಕೂಡ ನಾವು ಪ್ರೀತಿಸಿ, ಎಲ್ಲರಿಗೂ ಕೂಡ ನಾವು ಆ ಒಂದು ಧರ್ಮಾಧಾರಿತ ಅಲ್ಲ, ಜಾತಿ ಆಧಾರಿತ ಅಲ್ಲ, ಸರ್ಕಾರ ಆಧಾರಿತ, ಕಾನೂನು ಆಧಾರಿತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಜನಸಾಮಾನ್ಯರಿಗೆ, ಎಲ್ಲ ಜನರಿಗೆ ಈ ಸಂದರ್ಭದಲ್ಲಿ ನನ್ನ ಅನಂತ ಧನ್ಯವಾದವನ್ನ ಅರ್ಪಿಸಿ, ನನ್ನ ಸ್ಥಳೀಯ ಗ್ರಾಮ ದೇವರಾಗಿರ್ತಕ್ಕಂಥ ರಾಮಲಿಂಗೇಶ್ವರನ್ನು ಕೂಡ ನೆನಪಿಸಿಕೊಳ್ತಾ, ನನ್ನ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ತಮಗೂ ಕೂಡ ಚಿರಪರಿಚಿತ ಆಗಿರ್ಬೋದು, ಸ್ವರ್ಣಮಲ್ಲಿ ಮಹಾಸಂಸ್ಥಾನ ನಮ್ಮ ಶಿರ್ಸಿ ತಾಲೂಕಲ್ಲಿದೆ, ಮಠ ಅಂತಿದೆ. ನಮಗೆಲ್ಲರಿಗೂ ಮಠ ಇದೆ, ನಿಮಗೂ ಇದೆ. ನಾವು ಆರಾಧನೆ ಮಾಡ್ತಕ್ಕಂಥ ಸ್ವರ್ಣಮಲ್ಲಿ ಸೋಂದ ಶ್ರೀ 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 ಶ್ರೀಮದ್ ಗಂಗಾಧರ ಸರಸ್ವತಿ ಸ್ವಾಮಿಗಳವರ ಅಡಿದಾವರಿಯಲ್ಲಿ ನನ್ನೆಲ್ಲ ಒಂದು ನಮಸ್ಕಾರಗಳನ್ನ ತಿಳಿಸುತ್ತಾ, ಆರಾಧ್ಯ ದೇವರಾಗಿರ್ತಕ್ಕಂಥ ರಾಜರಾಜೇಶ್ವರಿ ಚಂದ್ರಮೌಳೇಶ್ವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ರಾಮಲಿಂಗೇಶ್ವರ ಅಡಿದಾವರಿಯಲ್ಲಿ ನಮ್ಮೆಲ್ಲ ಗುರು ವಂದದವರಿಗೆ, ನನ್ನನ್ನು ಈ ಮಟ್ಟಿಗೆ ಬೆಳೆಸಿಕೊಂಡು ಬಂದಿರತಕ್ಕಂಥ ಗುರು ಹಿರಿಯರಿಗೆ, ನನಗೆ ಅಕ್ಷರ ಜ್ಞಾನ ಮಾಡಿರ್ತಕ್ಕಂಥ ಶಿಕ್ಷಕ ವೃಂದಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ, ನನ್ನ ಹಾರ್ದಿಕವಾದಂಥ ಮನದಾಳವಾದ ಒಂದು ವಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವ ಅಂತ ಹೇಳಿದಾಗೆ ಸರ್ವ ಸಕಲ ಯೋಜನೆ ಕೂಡ ನಮ್ಮ ಗ್ರಾಮಕ್ಕೆ, ನಮ್ಮ ಜನರಿಗೆ ಸಿಗುವಂತಾಗಲಿ, ನಮ್ಮಿಂದ, ನಮ್ಮ ಜನರ ಮೂಲಕ, ನಮ್ಮ ಸರ್ಕಾರದ ಮೂಲಕ ಆಗಲಿ ಅಂತಕ್ಕಂಥ ಒಂದು ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ, ತಮ್ಮ ಟಿವಿ ಮೂಲಕ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಸಿಗುವಂತಾಗಲಿ ಇರ್ತಕ್ಕಂಥ ಹಾರೈಕೆಯನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಸೇವೆ ಕೆಲಸ ಕಾರ್ಯಗಳನ್ನು ಹೇಳಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟೊತ್ತು ತಾನೋಡಲು ವೀಕ್ಷಕರೇ, ಮಾವಿನಮನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ಸುಬ್ರಾಯ್ ನಾರಾಯಣ್ ಭಟ್ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ ನಮಸ್ತೆ, ನಾನು ಸುಬ್ಬಣ್ಣ ಕುಂಟೆಗಳಿ ಅಂತ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಾವಿನಮನೆ ಮಳವಳ್ಳಿ. ಇದು ನಮ್ಮ CSR ಕಮಿಟಿಯಿಂದ ಇಲ್ಲಿ ಒಂದು ದವಾಖಾನೆ ಕಟ್ಟಡವನ್ನ ನಾವು ಗ್ರಾಮ ಪಂಚಾಯತ್ ಮೂಲಕ ಅವ್ರ ಮನವಿ ಮಾಡಿಸಿದ್ದೇವೆ. ಮಂಜೂರಿಯಾಗಿ ಕಟ್ಟಡ ಕಟ್ಟಿ 3 ವರ್ಷ ಆಯಿತು. ಈಗಾಗಲೇ ಪ್ರಸೂತಿ ಕೇಂದ್ರ ಅಂತ ನಾವು ಇದನ್ನ ಉಪಯೋಗ ಮಾಡ್ತಾ ಇದ್ದೇವೆ. ಕೈಗಾಯ CSR ಕಮಿಟಿಯಿಂದ ಆಗಿದೆ ಇದು. ಸರ್ ನಮಸ್ತೆ, ನಾನು ಸುಬ್ಬಣ್ಣ ಕುಂಟೆಗಳಿ ಅಂತ, ಮಾವಿನಮನೆ ಪಂಚಾಯತ್ ಅಧ್ಯಕ್ಷರು. ಇದು ನಾರಾಯಣ ಭಟ್ಟ ಜಿಡ್ಡಿ ಭಟ್ರ ಅಂತ ನಾವಿಲ್ಲಿ 400 ಮೀಟರ್ ರಸ್ತೆ ಮಾಡಿದ್ದೇವೆ. ಅದರ ಅಂದಾಜು ಮೊತ್ತ 3 ಲಕ್ಷ ರೂಪಾಯಿ ಇದೆ. ನಮಸ್ತೆ, ನಾನು ಸುಬ್ಬಣ್ಣ ಕುಂಟೆಗಳಿ, ಅಧ್ಯಕ್ಷರು ಮಾವಿನಮನೆ ಗ್ರಾಮ ಪಂಚಾಯತ್. ನಾನು ಈ ಕಡೆ ಕುಂಟೆಗಳಿ ಕೇರಿಗೆ ಒಂದು CC ರಸ್ತೆ ಮಾಡಿಸ್ಕೊಟ್ಟಿದ್ದೇನೆ ಗ್ರಾಮ ಪಂಚಾಯತ್ ಮತ್ತು ಶಾಸಕರ ಅನುದಾನದಲ್ಲಿ. ಇದಕ್ಕೆ 400 ಮೀಟರ್ ರಸ್ತೆ ಆಗಿದೆ. ಅನುದಾನ 4 ಲಕ್ಷ ರೂಪಾಯಿ.